ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು 10th ಆಕ್ಸಿಸ್. ನಾವು ಇವತ್ತು 10ನೇ ತರಗತಿಯ ವಿಜ್ಞಾನ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ, ಅದೇ ರೀತಿಯಾಗಿ ವಿಜ್ಞಾನ ವಿಷಯದಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿ ಸುಲಭವಾಗಿ ನೋಡ್ತಾ ಹೋಗೋಣ. ಇದು ವಿದ್ಯಾರ್ಥಿಗಳಿಂದ ಬಹಳಷ್ಟು ಬೇಡಿಕೆಯಲ್ಲಿತ್ತು, ಹಾಗಾಗಿ ಈ ವಿಡಿಯೋನ ಇವತ್ತು ನಾವು ಕೈಗೆತ್ತಿಕೊಂಡಿದ್ದೇವೆ. ಸೊ ಹಾಗಾಗಿ ಮೊದಲನೆಯದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಬಂದುಬಿಟ್ಟು ನಮಗೆ ಫಸ್ಟು ಬೋರ್ಡಿಂದನೇ ಬಿಟ್ಟಿರ್ತಕ್ಕಂಥ ಮಾಹಿತಿ ಇದು. ಈ ಮಾಹಿತಿಯಲ್ಲಿ ಏನು ನೀಡಿದ್ದಾರೆ ಅಂತಂತಂದರೆ, ಎಕ್ಸಾಮ್ಗೆ ಬರ್ತಕ್ಕಂತಹ ಚಿತ್ರಗಳ ಪಟ್ಟಿಯನ್ನು ನೀಡಲಾಗಿದೆ. ಸೊ ಇಲ್ಲಿ ನಾವು ಗಮನಿಸ್ಕೊಳ್ಬೋದು, ಎಕ್ಸಾಮ್ಗೆ ಬರ್ತಕ್ಕಂಥ ಚಿತ್ರಗಳ ಪಟ್ಟಿಯಲ್ಲಿ ಯಾವುದ್ಯಾವುದಿದೆ ಅಂತಂತಂದರೆ, ಮೊದಲನೆಯದಾಗಿ ಫಸ್ಟ್ ಚಾಪ್ಟ್ರಲ್ಲಿ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರದಲ್ಲಿ ನೀರಿನ ವಿದ್ಯುತ್ ವಿಭಜನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ನಂತರ ಲೋಹದ ಮೇಲೆ ಅಭಯವರ್ತನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಮತ್ತು ಆಮೇಲೆ ಪತ್ರರಂಧ್ರ, ಹೃದಯ ಕೂಡ 2025ಕ್ಕೆ ಬಹಳಷ್ಟು ಪ್ರಮುಖವಾಗಿರುತ್ತೆ. ಇದನ್ನ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ಬೇಕಂದರೆ ನಾವು ಸುಲಭವಾಗಿ ಹಾಕೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನೋಡ್ತಾ ಹೋಗೋಣ. ಅದಾದ ನಂತರ ನೆಫ್ರಾನ್ನ ರಚನೆ. ಈ ನೆಫ್ರಾನ್ ಕೂಡ ಅಷ್ಟೇ ತುಂಬಾ ಸುಲಭವಾಗಿದೆ. ನಾವು ಕೀ ಆನ್ಸರ್ನ ಗಮನಿಸಿದಾಗ ಅದರಲ್ಲಿ ಹೇಗಿದೆನೋ ಹಾಗೆ ಹಾಕಿದರೂ ಕೂಡ ನಡೆಯುತ್ತೆ. ಏನು ಒಂದು ಪುಸ್ತಕದಲ್ಲಿ ಇರ್ತಕ್ಕಂತಹ 3D ಡಯಾಗ್ರಾಮ್ನ ಹಾಕದೇ ಇದ್ದರೂ ಕೂಡ ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಅದೇ ರೀತಿಯಾಗಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಾಪ್ಟ್ರಲ್ಲಿ ಮಾನವನ ಮೆದುಳು, ಈ ವರ್ಷ ಮಾನವನ ಮೆದುಳು ಮತ್ತು ಹೃದಯಕ್ಕೆ ಎರಡರಲ್ಲಿ ಒಂದು ಕೇಳುವಂಥ ಸಾಧ್ಯತೆ ಹೆಚ್ಚು ಅಂತಲೇ ಹೇಳ್ಬಹುದು. ಸೊ ನೆಕ್ಸ್ಟ್ ಮತ್ತೆ ಗಮನಿಸ್ತಾ ಹೋಗೋಣ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಇರಬಹುದು. ಇಲ್ಲಿ ನಮಗೆ 3 ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಬಹುದಾದಂಥ ಚಿತ್ರಗಳಂತಂತಂದರೆ ಈ ಒಂದು ನಿಮ್ನ ದರ್ಪಣ ಮತ್ತು ಪೀನ ಮಸೂರದಿಂದ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳು. ಇಲ್ಲಿ ಮೆನ್ಷನ್ ಮಾಡಿರೋದು ನೀವು ಸರಿಯಾಗಿ ಗಮನಿಸ್ಕೊಂಡ ಪಕ್ಷದಲ್ಲಿ ನಿಮಗೆ ಇಲ್ಲಿ ಕಾಣುತ್ತೆ. ಅಲ್ಲಿ ಕೇವಲ ಕೊಟ್ಟಿರೋದೇನು ನಿಮ್ನ ದರ್ಪಣ ಅಂತ ಮಾತ್ರ ಕೊಟ್ಟಿದ್ದಾರೆ. ನಂತರ ಪೀನ ಮಸೂರ ಅಂದರೆ ನಿಮ್ನ ದರ್ಪಣ ಮತ್ತು ಪೀನ ಮಸೂರ ಹಾಕಿದರೆ ಇವೆರಡನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಸಾಕು. ನಮಗೆ ಪೀನ ದರ್ಪಣ ಬೇಕಾಗಿಲ್ಲ, ಅದೇ ರೀತಿಯಾಗಿ ನಿಮ್ನ ಮಸೂರ ಕೂಡ ಕಲಿಯುವಂತಹ ಅವಶ್ಯಕತೆ ಇರುವುದಿಲ್ಲ. ಆದರೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ, ಅಪ್ಲೈಡ್ ಆಗಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ 3 ಅಂಕಗಳಿಗೆ ಏನು ಬರೀತೇವೋ ಅದಕ್ಕೆ ನಮಗೆ ಇದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಚಾಪ್ಟ್ರಲ್ಲಿ ನಮಗೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ, ಏನು ಒಂದು ನ್ಯೂಟನ್ ಅವರ ಪ್ರಯೋಗ ಇದೆಯಲ್ಲ, 2 ಪ್ರಿಸಮನ್ನು 2 ಪಟ್ಟಕಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂತಹದ್ದು, ಅದನ್ನು ಹೆಚ್ಚಾಗಿ ಗಮನಿಸ್ಕೊಳ್ಳಿ. 2025ಕ್ಕೆ ಬಹಳನೇ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಗೆಸ್ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ವಿದ್ಯುತ್ ಮಂಡಲದ ರೇಖಾಚಿತ್ರ, ಇದು 2 ಅಂಕಕ್ಕೆ ಕೇಳ್ತಕ್ಕಂತಹ ಪ್ರಮುಖವಾದಂಥ ರೇಖಾಚಿತ್ರ. ಒಂದು ಬಲ್ಬು, ಬ್ಯಾಟ್ರಿ ಅದನ್ನೆಲ್ಲ ಒಳಗೊಂಡಿರ್ತಕ್ಕಂತಹ ವಿದ್ಯುತ್ ಮಂಡಲದ ರೇಖಾಚಿತ್ರ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು, ರಿಯೋಸ್ಟಾಟ್ ಚಿಹ್ನೆ ಆಗಿರಬಹುದು, ಅದೇ ರೀತಿಯಾಗಿ ಬ್ಯಾಟ್ರಿ ಚಿಹ್ನೆ, ಹಾಗೆ 7ರಿಂದ 8 ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಸರಿಯಾಗಿ ಗಮನಿಸ್ಕೊಂಡ್ರೆ 1ರಿಂದ 2 ಅಂಕ ಸುಲಭವಾಗಿ ಪಡೆದುಕೊಳ್ಬಹುದು. ನೆಕ್ಸ್ಟು ರೋಧಕಗಳು. ಈ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಚಿತ್ರಗಳ ಜೊತೆಗೆ ನೀವು ಸೂತ್ರವನ್ನು ಕೂಡ ಗಮನಿಸ್ಕೊಂಡ್ರೆ ಲೆಕ್ಕ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಾದ ನಂತರ ಒಂದು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ. ಸೊ ಇದು ಬಂದುಬಿಟ್ಟು ಈ ಪಾಠದಲ್ಲಿ ಇದೊಂದನ್ನು ಮಾತ್ರ ನೀವು ಕಲಿತ್ರೆ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಚಿತ್ರಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಒಂದನ್ನು ಮಾತ್ರ ಸೂಚಿಸಿದ್ದಾರೆ, ನಮಗೆ ವೃತ್ತಾಕಾರದ ವಾಹಕದ್ದು ಕೇಳುವುದಿಲ್ಲ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಂತರ ಲೆಟ್ಸ್ ಸ್ಟಾರ್ಟ್ ನಾವು. ಮೊದಲನೇ ಚಾಪ್ಟ್ರು ವಿದ್ಯುತ್ ಶಕ್ತಿ. ನಂತರ ವಿದ್ಯುತ್ ಶಕ್ತಿ. ಈ ವಿದ್ಯುತ್ ಶಕ್ತಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಕಾಣ್ತಕ್ಕಂತಹ ಫಾರ್ಮುಲಾಗಳು ಮತ್ತು ಏಕಮಾನಗಳನ್ನು ನಾವು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹ, ಇದರ ಡೆಫಿನೇಷನ್ನಾದರೂ ಕೇಳ್ಬೋದು, ಅಥವಾ ಅದನ್ನ ಅಳತೆ ಮಾಡ್ತಕ್ಕಂಥ ಸಾಧನ ಅಮ್ಮೀಟರ್ ಆಗಿರುತ್ತೆ. ಅದರ ಗಣಿತೀಯ ರೂಪ ನಾವು ವಿದ್ಯುತ್ ಪ್ರವಾಹನ ಆಯಿಂದ ಸೂಚಿಸ್ತೇವೆ. ಅದೇ ರೀತಿಯಾಗಿ Q/T, Q ಅಂತಂದರೆ ವಿದ್ಯುತ್ ಆವೇಶ ಕಣಗಳು. ಇಲ್ಲಿ ಅದರ ಅಳತೆಯ ಮಾನ ಆಂಪಿಯರ್. ಎಕ್ಸಾಮ್ನಲ್ಲಿ
1 ಆಂಪಿಯರ್ ನಿರೂಪಿಸಿ, 1 ವೋಲ್ಟ್ ನಿರೂಪಿಸಿ ಅಂತನಾದರೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿಯಾಗಿ ವಿಭವಾಂತರದ ಡೆಫಿನಿಷನ್ ಆದರೂ ಕೇಳ್ಬೋದು, ಅದನ್ನ ಅಳತೆ ಮಾಡ್ತಕ್ಕಂಥ ಸಾಧನವನ್ನಾದರೂ ಕೇಳ್ಬೋದು. ಹಾಗೆ ಅಮೀಟರ್ನ ನಾವು ಸರಣಿ ಕ್ರಮದಲ್ಲಿ ಜೋಡಿಸ್ತೇವೆ, ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸ್ತೇವೆ. ಇದನ್ನು ಕೂಡ 1 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ವಿದ್ಯುತ್ ರೋಧ, ಏನು ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟು ಮಾಡುವ ಗುಣ ಇರುತ್ತಲ್ಲ, ಅದನ್ನು ನಾವು ವಿದ್ಯುತ್ ರೋಧ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಇದಾದ ನಂತರ ಇರೋದು ಫಾರ್ಮುಲಾ ಬಂದುಬಿಟ್ಟು R = V/I ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ವಿದ್ಯುತ್ ರೋಧದ ಏಕಮಾನ ಬಂದುಬಿಟ್ಟು ಓಮ್. ಸೊ ಇಷ್ಟನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಏನಿಲ್ಲ ಅಂದರೂ ಕೂಡ ಈ ಟೇಬಲಿಂದ ಇಲ್ಲಿ ಕಾಣ್ತಾ ಇರತಕ್ಕಂತಹ ನಿಮಗೆ ಈ ಒಂದು ಏನು ಟೇಬಲ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿಂದ 1 ರಿಂದ 2 ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈ 1 ರಿಂದ 2 ಅಂಕಗಳ ಜೊತೆಗೆ ನಾವು ಪ್ರಾಬ್ಲಮಲ್ಲಿ ನಮಗೆ ಏನೂ ಗೊತ್ತಿಲ್ಲ ಪ್ರಾಬ್ಲಮ್ ಬಗ್ಗೆ ಅಂದರೆ ಈ ಒಂದು ವಿದ್ಯುತ್ ಪ್ರವಾಹ, ವಿಭವಾಂತರ, ವಿದ್ಯುತ್ ರೋಧಕ್ಕೆ ಸಂಬಂಧಪಟ್ಟಾಗೆ ಲೆಕ್ಕಗಳನ್ನು ಕೇಳಿದಾಗ ಈ ಸೂತ್ರಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳನ್ನು ಬರೆದ್ರೆ ಅರ್ಧ ಅಂಕ ಅಥವಾ 1 ಅಂಕವನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ಆದ್ದರಿಂದ ಸ್ವಲ್ಪ ಹೆಚ್ಚು ಜಾಗರೂಕರಾಗಿ ಈ ಒಂದು ಟೇಬಲನ್ನು ನೀವು ಬಯಾಟ್ ಮಾಡ್ಕೊಳ್ಳಿ ಅಥವಾ ಪರ್ಫೆಕ್ಟಾಗಿ ಅಂತ ಹೇಳೋಕ್ಕೆ ಬಯಸ್ತೇನೆ. ಇದಾದ ನಂತರ ಓಮ್ನ ನಿಯಮ. ನಮಗೆಲ್ಲ ಗೊತ್ತು, ವಿಜ್ಞಾನದಲ್ಲಿ ನಿಯಮ ಅಂತ ಏನು ಬರುತ್ತೋ ನಿಯಮದ ಮೇಲೆ ಖಂಡಿತವಾಗಲೂ ಕೂಡ 4 ರಿಂದ 5 ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ಓಮ್ನ ನಿಯಮವನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ಕೂಡ ಕೆಳಗಡೆ ಮಾಹಿತಿ ನೀಡಲಾಗಿದೆ. ಸೊ ಇಲ್ಲಿ ಸಮಯದ ಅಭಾವದಿಂದ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗಲ್ಲ. ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಕೂಡ ಹೇಳಿರ್ತಾರೆ, ಆದರೆ ಇದನ್ನ ಕೇವಲ ನಾವು ವರ್ಕ್ಶಾಪ್ ಮಾಡ್ತಾ ಇರೋ ಕಾರಣದಿಂದಾಗಿ ಕೆಳಗಡೆ ಉತ್ತರವನ್ನು ನೀಡಲಾಗಿದೆ, ಅದನ್ನು ನೀವು ರೆಫರೆನ್ಸ್ ಆಗಿ ಬಳಸ್ಕೊಳ್ಳಿ. ನೆಕ್ಸ್ಟ್ ಇದು ಬಿಟ್ಟು ಮತ್ತೇನು ಕೇಳ್ಬೋದು ಈ ಚಾಪ್ಟ್ರಲ್ಲಿ ಅಂತಂತಂದರೆ ವಿದ್ಯುತ್ ರೋಧ ಅವಲಂಬಿಸಿರುವ ಅಂಶಗಳು. ಸೊ ವಿದ್ಯುತ್ ರೋಧ ಯಾವ ಒಂದು ಅಂಶಗಳ ಮೇಲೆ ಅವಲಂಬನೆಯಾಗಿದೆ ಅಂತ ಹೇಳಿ ನೋಡ್ತಾ ಹೋದರೆ, ಅಂದರೆ ಈ ಕೆಳಗಿನ 4 ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ, ಇವುಗಳಲ್ಲಿ ಯಾವುದಾದ್ರೂ ಬದಲಾದರೂ ಕೂಡ ರೋಧ ಬದಲಾಗುತ್ತೆ. ಒಂದು ವೇಳೆ ವಾಹಕದ ಉದ್ದ ಹೆಚ್ಚಾದರೆ ರೋಧ ಏನಾಗುತ್ತೆ, ವಾಹಕದ ಅಡ್ಡಕೊಯ್ತ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇದಾದ ಮೇಲೆ ವಿದ್ಯುತ್ ಸಾಮರ್ಥ್ಯ ಡೆಫಿನಿಷನ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಪವರ್, ಈ ಒಂದು ವಿದ್ಯುತ್ ಸಾಮರ್ಥ್ಯದ ಸೂತ್ರಗಳನ್ನು ಇಲ್ಲಿ ನೀಡಲಾಗಿದೆ. ಇದು ಕೊನೆ ಸೂತ್ರ 9ನೇ ತರಗತಿದು. ಆದರೆ ಈ ಸೂತ್ರ ಬಂದುಬಿಟ್ಟು ಈ 3 ಸೂತ್ರಗಳು, ಇಲ್ಲಿ ಇರತಕ್ಕಂತಹ 3 ಸೂತ್ರಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಕಾಣಬಹುದು. ಓಕೆ, ಸೊ ಈ 3 ಸೂತ್ರಗಳು ಪಠ್ಯಪುಸ್ತಕದಲ್ಲಿವೆ. ಆದರೆ ಈ ಸೂತ್ರ ಬಂದುಬಿಟ್ಟು ಲೆಕ್ಕಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಶಕ್ತಿಯನ್ನು ನೀಡಿದಾಗ ನಮಗೆ ಎನರ್ಜಿಯನ್ನು ಕೊಟ್ಟಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಹೆಚ್ಚಾಗಿ ಗಮನಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖ ಟಾಪಿಕ್ ಅದು ಯಾವುದು ಅಂತಂತಂದರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ಇಲ್ಲಿ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಕೂಡ ಎಕ್ಸಾಮ್ಗೆ ಪ್ರಮುಖವಾಗಿ ಕೇಳ್ತಾರೆ. ಅದನ್ನು ಕೂಡ ನೀವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ಕೂಡ ನಾನು ಮಾರ್ಕಿಂದ ಇನ್ನು ಹೈಲೈಟ್ ಮಾಡಿರ್ತೇವೆ 2025 ಆ್ಯನ್ಯುವಲ್ ಅಂತ ಹೇಳಿ. ಅದನ್ನು ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಉತ್ತಮ ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಬೋದು. ಆಮೇಲೆ ಹೋದ ವರ್ಷ ಕೂಡ ಅಷ್ಟೇ ಈ ಟಂಗ್ಸ್ಟನ್ ಕುರಿತಾಗಿ ಯಾವುದೇ ರೀತಿ ಪ್ರಶ್ನೆಯನ್ನು ಕೊಟ್ಟಿಲ್ಲ. ಈ ವರ್ಷ 2025ಕ್ಕೆ ಟಂಗ್ಸ್ಟನ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಅಂತ ಕೇಳ್ಬೋದು ಅಂತಂತಂದರೆ ವಿದ್ಯುತ್ ದೀಪಗಳಲ್ಲಿ ಬಳಸುವ ತಂತುವನ್ನು ಹೆಸರಿಸಿ ಅಂತ ಕೇಳ್ತಾರೆ, ಅಥವಾ ವಿದ್ಯುತ್ ದೀಪಗಳಲ್ಲಿ ಟಂಗ್ಸ್ಟನ್ ಬಳಸಲು ಕಾರಣ ಏನು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದು. ಸೊ ಆದ್ದರಿಂದ ಟಂಗ್ಸ್ಟನ್ ಏನಿದೆಯಲ್ಲ ಅದನ್ನು ನೀವು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ಈ ಒಂದು ಮಾಹಿತಿ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇದೆ. ಪಾರ್ಟ್ 1 ಸಂಪೂರ್ಣ ನೋಟ್ಸನ್ನು ಕೂಡ ಈ ಒಂದು ಚಾನಲಲ್ಲಿ ನೀಡಲಾಗಿದೆ. ಅದನ್ನು ನೀವು ರೆಫರೆನ್ಸ್ ಆಗಿ ತೆಗೆದುಕೊಂಡು ಓದ್ಕೊಂಡ್ರೆ ಉತ್ತಮ ಅಂಕ ಬರುತ್ತೆ. ನೆಕ್ಸ್ಟ್ ಫ್ಯೂಸ್ ಬಗ್ಗೆ ಕೂಡ ಅಷ್ಟೇ. ಹೋದ ವರ್ಷ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಆಗಿಲ್ಲ. ಈ ವರ್ಷ ಫ್ಯೂಸ್ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಸೊ ಫ್ಯೂಸ್ ತಂತಿಯ ಲಕ್ಷಣಗಳನ್ನಾದರೂ ಕೇಳ್ತಾರೆ, ಫ್ಯೂಸ್ ಒಂದು ರಕ್ಷಾ ಸಾಧನ ಹೇಗೆ ಅಂತನಾದರೂ ಕೇಳ್ತಾರೆ. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ. ಇದಾದ ನಂತರ ಇಲ್ಲಿ ಲೆಕ್ಕಗಳಿದ್ದಾವೆ ಕೆಲವೊಂದಿಷ್ಟು. ನೀವು ಬೇಕಂದರೆ ವಿಡಿಯೋನ ಪಾಸ್ ಮಾಡಿ ನೆಕ್ಸ್ಟ್ ನೀವು ಲೆಕ್ಕಗಳನ್ನು ಕೂಡ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಈ ರೀತಿಯಾದಂತಹ ಲೆಕ್ಕಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಗಮನಿಸ್ಕೊಳ್ಳಿ. ಇಲ್ಲಿ ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದಲ್ಲಿ ಚಿತ್ರ ಕೊಟ್ಟರೆ ಓಕೆ, ಅವ್ರು ಏನಾದರೂ ಎಕ್ಸಾಮಲ್ಲಿ ಈ ಒಂದು ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕಗಳ ಸರಣಿಯನ್ನು ಚಿತ್ರ ಕೊಡಲಿಲ್ಲ ಅಂತಂದರೆ, ಸರಣಿ ಅಥವಾ ಸಮಾಂತರ ಕ್ರಮದಲ್ಲಿ ಚಿತ್ರ ಬರಲಿಲ್ಲ ಅಂದರೆ ಖಂಡಿತವಾಗಿ ಇದ್ರ ಮೇಲೆ ಏನು ಬರುತ್ತೆ, ಪ್ರಾಬ್ಲಮ್ ಬಂದೇ ಬರುತ್ತೆ, ಲೆಕ್ಕ ಬಂದೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಲೆಕ್ಕಗಳನ್ನು ಸೂತ್ರದೊಂದಿಗೆ ನೀಡಲಾಗಿದೆ. ಈ ಲೆಕ್ಕಗಳನ್ನು ಒಂದು ಸ್ವಲ್ಪ ರೆಫರೆನ್ಸ್ ಆಗಿ ಬಳಸ್ಕೊಳ್ಳಿ. ಇದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು. ಸಮಾಂತರವಾಗಿ ಜೋಡಿಸಿದೆ, ಈ ಸಮಾಂತರವಾಗಿ ಜೋಡಿಸಿದಾಗ ಏನು ಮಾಡ್ಕೋಬೇಕು, ಫಾರ್ಮುಲಾ ಬಂದುಬಿಟ್ಟು 1/RP ಆಗುತ್ತೆ. ಈ 1/RP ಆದಮೇಲೆ ನಾವು ಇಲ್ಲಿ ಎಲ್ಲ ಲಸ ತಗೊಂಡು ಸಾಲ್ವ್ ಮಾಡಿದ ಮೇಲೆ ಕೂಡ ಕೊನೆಯಲ್ಲಿ 9/12 ಅಂತ ಬಂದರೆ ಇದನ್ನು ನಾವು ರೆಸಿಪ್ರೋಕಲ್ ಮಾಡ್ಕೋಬೇಕಾಗುತ್ತೆ. ಅಂದರೆ RP = RP. ಇಲ್ಲಿ ನಾವು ಎಡಭಾಗದಲ್ಲಿ ಗಮನಿಸಲ್ಲ, ಉತ್ತರನ ಇಷ್ಟೇ ಬಿಟ್ಟು ಬಂದುಬಿಡ್ತೇವೆ. ಇಷ್ಟು ಬಿಟ್ಟು ಬಂದರೆ ಕೂಡ ಏನಾಗುತ್ತೆ, ಎಕ್ಸಾಮಲ್ಲಿ ತಪ್ಪಾಗುತ್ತೆ. ಸೊ ಆದ್ದರಿಂದ ನಾ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಈ ಒಂದು ಸ್ಟೆಪ್ಪನ್ನ ನೀವು ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಎಕ್ಸಾಮ್ಗೆ ಹೋಗಿ. ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿಯಲ್ಲಿ ಯಾವುದೇ ನೀವು ಲೆಕ್ಕವನ್ನು ಮಾಡಿದ ನಂತರ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ, ನಾವಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಯೂನಿಟನ್ನು ಬರೆದಿದ್ದೀವೋ ಇಲ್ಲೋ ಅಂತೇಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಇರ್ತಕ್ಕಂಥ ಯೂನಿಟನ್ನು ಬರೆದೇ ಇದ್ದರೆ ಅರ್ಧ ಮಾರ್ಕ್ಸ್ ಕಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಉತ್ತರ ಸರಿಯಾಗಿದ್ದರೂ ಕೂಡ ನೀವು ಒಂದು ಸಲ ನಾವು ಅದಕ್ಕೆ ಸಂಬಂಧಪಟ್ಟಾದಂತಹ ಏಕಮಾನವನ್ನು ಸೂಚಿಸಿದ್ದೇವೆಯೋ ಇಲ್ಲವೋ ಅಂತ ಹೇಳಿ ನೀವು ಗಮನಿಸ್ಕೊಂಡ್ರೆ ಉತ್ತಮ. ನಾನು ಹೇಳಿದ್ದೀನಲ್ಲ, ಬಹಳಷ್ಟು ವಿದ್ಯಾರ್ಥಿಗಳು ಇದೇ ಒಂದು ಸ್ಟೆಪ್ಪಲ್ಲಿ ತಪ್ಪು ಮಾಡೋದು. ಈ ಸ್ಟೆಪ್ನ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಅಷ್ಟೇ, ಈ ರೀತಿ ಚಿತ್ರ ಕೊಟ್ಬಿಟ್ಟು ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನು ಕೂಡ ರೆಫರೆನ್ಸ್ ಆಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಟ್ಟು ರೋಧ ಕೊಟ್ಟಿರ್ತಾರೆ, ಒಟ್ಟು ರೋಧನ ನಾವು RP ಅಂತ ಹೇಳಿ ಹಾಕೋಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಮಾಡಿ. ನಾನು ಕೂಡ ಅಷ್ಟೇ ಇವನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ಲೆಕ್ಕವನ್ನು ಒಂದು ಕಡೆ ಬರಿತಾ ಹೋಗಿ. ಇದಾದ ನಂತರ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಕೊಡಲಾಗಿದೆ. ಸೊ ಇದನ್ನು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ನೋಡಿ. ನಿಮಗೆ ಈ ರೀತಿ ಖಂಡಿತವಾಗಲೂ ಕೂಡ 2025ಕ್ಕೆ ಈ ರೀತಿ ಲೆಕ್ಕ ಬಂದೇ ಬರುತ್ತೆ. ಸೊ ಇದು ಫಿಕ್ಸ್ ಕ್ವಶನ್, 2ರಿಂದ 3 ಅಂಕ ಬಂದೇ ಬರುತ್ತೆ. ಡೋಂಟ್ ನೆಗ್ಲೆಕ್ಟ್ ದಿಸ್ ಒನ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕೂಡ ಕೆಲವೊಂದಿಷ್ಟು ಶಕ್ತಿಗೆ ಸಂಬಂಧಪಟ್ಟಾಗೆ ಲೆಕ್ಕಗಳಿದ್ದಾವೆ, ಸಾಮರ್ಥ್ಯ ಪವರ್ಗೆ ಸಂಬಂಧಪಟ್ಟ ಹಾಗೆ. ಹೋದ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಈ ಒಂದು ಲೆಕ್ಕಗಳಿತ್ತು, ಯಾವುದು ಶಕ್ತಿಗೆ ಸಂಬಂಧಿಸಿದ ಲೆಕ್ಕಗಳಿತ್ತು. ಆದರೆ ಅದೇನು ಸಮಾಂತರ ರೋಧಕಗಳು ಮತ್ತು ಸರಣಿ ರೋಧಕಗಳಿಗೆ ಸಂಬಂಧಪಟ್ಟಾಗೆ ಲೆಕ್ಕಗಳಿದ್ದಿಲ್ಲ. ಸೊ ಆದ್ದರಿಂದ ಈ ಸಲ ನನಗನ್ಸಿದ ಮಟ್ಟಿಗೆ ಅಲ್ಲಿ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ, ಆದ್ದರಿಂದ ನೆಗ್ಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ರೋಧಶೀಲತೆ ಡೆಫಿನಿಷನ್ ಇದೆ. ಈ ರೋಧಶೀಲತೆ ಸೂತ್ರವನ್ನು ಕೂಡ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೇನೆ. ಆಮೇಲೆ ರೋಧಶೀಲತೆ ಅವಲಂಬಿಸಿರುವ ಅಂಶಗಳು, ಇದನ್ನು ಪ್ರಶ್ನೆ ಕೇಳಲ್ಲ, ಬಟ್ ಇಲ್ಲಿ ಕೋಷ್ಟಕ ನೀಡಿ ಈ ರೀತಿ ಅಪ್ಲೈಡ್ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದ್ಯುತ್ ಮಂಡಲದಲ್ಲಿ ಬಳಸಲು ಸೂಕ್ತವಾದ ವಸ್ತು ಯಾವುದು? ಟೇಬಲ್ ಈ ಕಡೆ ಬಂದಿದೆ, ನೀವು ನೋಡ್ಕೊಳ್ಬಹುದು. ಈ ಟೇಬಲನ್ನು ಕೊಡ್ತಾರೆ, ನೀವು ಒಂದು ಕಡೆ ಬರ್ಕೊಳ್ಳಿ ಇದನ್ನ ಅಪ್ಲೈಡ್ ಆಗಿ. ಇಲ್ಲಿವರೆಗೂ ಇದೆ ಟೇಬಲ್ಲು. ಅಲ್ಲಿ ಯಾವುದು ಸೂಕ್ತವಾದ ವಸ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಮಗೆಲ್ಲ ಗೊತ್ತು ಬೆಳ್ಳಿ ಏನು ಅತ್ಯುತ್ತಮ ವಾಹಕ. ಅತ್ಯುತ್ತಮ ವಾಹಕಗಳು ಯಾವಾಗ್ತವೆ ರೋಧಶೀಲತೆಯಲ್ಲಿ ಅಂತಂತಂದರೆ, ರೋಧಶೀಲತೆಯಲ್ಲಿ ಯಾವುದು ನೆಗೆಟಿವ್ ಅಂಶ ಇರುತ್ತೋ, ಈ ಒಂದು ಏನು 1.6 × 10⁻⁻8 ಘಾತಾಂಕದಲ್ಲಿ ಮೈನಸ್ ಚಿಹ್ನೆ ಇತ್ತು ಅಂತಂತಂದರೆ ಅದು ಒಂದು ಉತ್ತಮ ವಿದ್ಯುತ್ ವಾಹಕ. ಒಂದು ವೇಳೆ ಈ ಒಂದು ಏನು ಮೈನಸ್ ಚಿಹ್ನೆ ಇಲ್ಲ ಪ್ಲಸ್ ಚಿಹ್ನೆ ಇದೆ ಅಂತಂತಂದರೆ ಅದನ್ನೇನು ನಾವು ಅವಾಹಕ ಅಂತೇಳಿ ಕರಿತೇವೆ. ಜರ್ಮೇನಿಯಂ ಇಲ್ಲಿ ನಮಗೆ ವಾಹಕನೂ ಹೌದು ಅವಾಹಕನೂ ಹೌದು, ಎರಡು ಗುಣಗಳನ್ನು ಹೊಂದಿದೆ ಅಂತಲೇ ಹೇಳ್ಬಹುದು. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿ ಈ ಟೇಬಲನ್ನು ಹಾಕ್ಕೊಳ್ಳಿ. ಅಪ್ಲೈಡ್ ಪ್ರಶ್ನೆ ಬಂದರೆ ಈ ರೀತಿ ಬರುತ್ತೆ, ಕೇಳುವಂಥ ಸಾಧ್ಯತೆ ಇರೋದಿಲ್ಲ, ಬಟ್ ನಿಮಗೆ ಹೆಚ್ಚಿನ ರೆಫರೆನ್ಸ್ಗೆ ಇರಲಿ ಅಂತೇಳಿ ಪ್ರಶ್ನೆಯನ್ನು ಹಾಕಲಾಗಿದೆ. ಇಲ್ಲಿ ಪ್ಲಸ್ ಇದಾವಲ್ಲ, 10⁻ +14 10⁻ +10 ಅಂತ ಹೇಳಿ ಈ ರೀತಿ ಇದ್ದ ಪಕ್ಷದಲ್ಲಿ ಇವು ಏನಾಗಿರ್ತವೆ ಅವಾಹಕಗಳು. ಒಂದು ವೇಳೆ ಘಾತಾಂಕ ಮೈನಸಲ್ಲಿ ಇದ್ದರೆ ವಿದ್ಯುತ್ನ ಉತ್ತಮ ವಾಹಕಗಳಾಗಿರುತ್ತೆ. ಇದನ್ನು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆಗೆ ಗಮನಿಸ್ಕೊಂಡು ಹೋಗಿ.
ಔಟ್ ಆಫ್ ಔಟ್ ತಗೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ ಲೆಕ್ಕಗಳಿದ್ದಾವೆ, ಇದನ್ನು ನೀವು ರೆಫರೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಗ್ರಾಫ್ನ ಎಕ್ಸಾಮಲ್ಲಿ ಕೇಳ್ಬೋದು. ಇದು CBSE ಕ್ವಶನ್. ಆ್ಯಕ್ಚುಲಿ ಈ ಒಂದು CBSE ಪ್ರಶ್ನೆ ಪತ್ರಿಕೆಯಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ. CBSE ಪ್ರಶ್ನೆ ಪತ್ರಿಕೆಯಲ್ಲಿ ಗ್ರಾಫ್ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೋಧವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಇಲ್ಲಿ ತ್ರಿಭುಜ ಹಾಕ್ಕೊಂಡಿದ್ದಾರೆ, ನೀವು ಗಮನಿಸ್ಕೊಳ್ಬಹುದು. ಈ ಒಂದು ಏನು ತ್ರಿಭುಜ ಇದೆಯಲ್ಲ, ಇದ್ರ ಮೂಲಕ ಲೆಕ್ಕ ಮಾಡ್ಬೋದು. ನಮ್ಗೆ ಗೊತ್ತು ಆರ್ನ ಫಾರ್ಮುಲಾ ರೋಧ ಅಂತಂತಂದರೆ ವಿಭವ ಅಂತರ ಡಿವೈಡೆಡ್ ಬೈ I ಅಂತ ಹೇಳಿ. PQ ಅಂತಂತಂದರೆ PQ ಈ ಬೆಲೆಯನ್ನು ಅಷ್ಟನ್ನು ಮೇಲೆ ಹಾಕಿದ್ದಾರೆ PQ ಬೆಲೆಯಲ್ಲಿ. ನೆಕ್ಸ್ಟು ಆರ್ನ ಬೆಲೆಯಲ್ಲಿ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಗಮನಿಸ್ಕೊಳ್ಳಿ, ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ, ನೋಡ್ತಾ ಹೋಗಿ. ನೆಕ್ಸ್ಟ್ ಇದನ್ನು ಕೂಡ ಆವಾಗಲೇ ಚಿತ್ರದಲ್ಲಿ ಸಂಬಂಧಪಟ್ಟ ಹಾಗೆ ಇದನ್ನ ಹೇಳಲಾಗಿದೆ. ಇದು ಏನು ಪುಸ್ತಕದಲ್ಲಿ ಸಿಗುತ್ತೆ. ಇದನ್ನ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮಗೆ ಮಂಡಲಗಳನ್ನು, ವಿದ್ಯುತ್ ಮಂಡಲಗಳನ್ನು ಕೂಡ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ವಿದ್ಯುತ್ ಮಂಡಲ ಡೆಫಿನೇಷನ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಅದನ್ನು ಕೂಡ ನೀವು ರೆಫರೆನ್ಸಾಗಿ ಬಳಸ್ಕೊಂಡು ಪರ್ಫೆಕ್ಟಾಗಿ. ನಂತರ ಇಲ್ಲಿ ನೀವು ಗಮನಿಸ್ಕೊಳ್ಬಹುದು ರೋಧಕಗಳ ಸರಣಿ ಕ್ರಮ, ಸಮಾಂತರ ಕ್ರಮ. ಇದು ಬಂದುಬಿಟ್ಟು ಸಮಾಂತರ ಕ್ರಮದಲ್ಲಿ ಗಮನಿಸ್ಕೊಳ್ಬಹುದು. ಇಲ್ಲಿ ಏನು ವೋಲ್ಟ್ ಮೀಟರ್ ಇದೆ, ವೋಲ್ಟ್ ಮೀಟರ್ನ ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಅಮ್ಮೀಟರ್ನ ಬಂದುಬಿಟ್ಟು ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಇದಾದ ನಂತರ ವಿದ್ಯಾರ್ಥಿಗಳು ಬಹಳಷ್ಟು ತಪ್ಪು ಮಾಡ್ತಕ್ಕಂಥದ್ದು ಬ್ಯಾಟ್ರಿ ಚಿಹ್ನೆಯನ್ನು ತಪ್ಪಾಗ್ತಾರೆ. ಯಾವಾಗಲೂ ನಾವು ಬ್ಯಾಟ್ರಿ ಚಿಹ್ನೆಯನ್ನು ಏನು ಮಾಡಬೇಕು, ಆ್ಯನೋಡನ್ನು ದೊಡ್ಡದಾಗಿ ತೋರಿಸ್ಬೇಕು, ಕ್ಯಾಥೋಡನ್ನು ಸಣ್ಣದು. ಈ ರೀತಿಯಾಗಿ ತೋರಿಸಿದ ಪಕ್ಷದಲ್ಲಿ ನಿಮಗೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಕೊಳ್ತೀರ. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಹಾಕಿರ್ತಾರೆ ಅಂದರೆ ಈ ರೀತಿ ಹಾಕ್ಬಿಡ್ತಾರೆ, ಎಕ್ಸಾಮಲ್ಲಿ ಅಂಕಗಳನ್ನು ಕಳೆದುಕೊಳ್ತಾರೆ. ಸೊ ಇದು ಈ ಮೆಥಡ್ ತಪ್ಪು, ಈ ಮೆಥಡ್ ಕರೆಕ್ಟು. ಸೊ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸರಣಿ ಕ್ರಮದಲ್ಲಿ ಇದೆ, ಇದನ್ನು ನೋಡ್ಕೊಳ್ಳಿ. ಇದು ವಿದ್ಯುತ್ ಮಂಡಲದ ರೇಖಾಚಿತ್ರ, ಇದನ್ನು ಕೂಡ ಒಂದು ಕಡೆ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಇದಾದ ನಂತರ ಈ ಸಲ ಏನು ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಇದು, ಅದಕ್ಕೆ ನಾನು ಹೈಲೈಟ್ ಮಾಡಿಲ್ಲ. ಬಟ್ ನೀವು ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಹಾಕಿರುವುದು. ನೆಕ್ಸ್ಟ್ ಬಂದುಬಿಟ್ಟು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಫಸ್ಟ್ ನಾನು ಫಿಸಿಕ್ಸ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವಾಗಲೂ ಫಸ್ಟ್ ಭೌತಶಾಸ್ತ್ರನೇ ಇರುತ್ತೆ, ಭಾಗ ಎ. ಆದ್ದರಿಂದ ಭೌತಶಾಸ್ತ್ರದಿಂದ ಪ್ರತಿಯೊಂದು ಪಾಠನೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ರಸಾಯನಶಾಸ್ತ್ರ ಆದಮೇಲೆ ಜೀವಶಾಸ್ತ್ರಕ್ಕೆ ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ನಮಗೆಲ್ಲ ಗೊತ್ತು, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪಠ್ಯಪುಸ್ತಕದಲ್ಲಿ ಒಂದು ಚಿತ್ರ ಇದೆ, ಅದನ್ನು ಕೊಟ್ಟು ಕೂಡ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಚಿತ್ರ ಹಾಕಲಿಕ್ಕೆ ಹೇಳಲ್ಲ, ಚಿತ್ರನ ಅವರೇ ಕೊಟ್ಟು ಅದ್ರ ಮೂಲಕ ಪ್ರಶ್ನೆಯನ್ನು ಕೇಳ್ತಾರೆ. ಇವು ಈ ವರ್ಷ ಬರಬಹುದಾದಂತಹ ಸಾಧ್ಯತೆಗಳಿರ್ತಕ್ಕಂತಹ ಪ್ರಶ್ನೆಗಳು. ಸೊ ಇದನ್ನು ಹೆಚ್ಚಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಬಲಗೈ ಹೆಬ್ಬೆರಳ ನಿಯಮಗಳು ಕೂಡ ಫಿಕ್ಸ್ ಇರುತ್ತೆ ಪರೀಕ್ಷೆಯಲ್ಲಿ. ಬಲಗೈ ಹೆಬ್ಬೆರಳ ನಿಯಮವನ್ನು ನಾವಿಲ್ಲಿ ಗಮನಿಸ್ಕೊಳ್ಬಹುದು. ಏನು ಇಲ್ಲಿ ಕೂಡ ಬಲಗೈ ಹೆಬ್ಬೆರಳ ನಿಯಮ ಇಲ್ಲಿ ಕೊಡಲಾಗಿದೆ. ಬಲಗೈನಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಹಿಡಿದಿದೆ ಎಂದು ಭಾವಿಸಿದಾಗ ಹೆಬ್ಬೆರಳು ಏನು ಸೂಚಿಸುತ್ತಾ ಇದೆ ಇಲ್ಲಿ ನಾವು ಗಮನಿಸ್ಕೊಳ್ಬಹುದು. ಹೆಬ್ಬೆರಳು ವಾಹಕದ ದಿಕ್ಕನ್ನು ಸೂಚಿಸುತ್ತೆ, ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ವಿದ್ಯುತ್ ಪ್ರವಾಹ ಮೇಲಿಂದ ಕೆಳಗಡೆ ಬರ್ತಾ ಇರೋದನ್ನು ಇದು ಸೂಚಿಸುತ್ತೆ. ಅದೇ ರೀತಿಯಾಗಿ ಉಳಿದ ಬೆರಳುಗಳು ಏನಿಲ್ಲಿ ಸುತ್ತಿದರದ ಬೆರಳುಗಳು, ಈ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವೆ. ಸೊ ಹಾಗಾಗಿ ಇದನ್ನು ಈ ನಿಯಮವನ್ನು ಪ್ರಮುಖವಾಗಿ ಓದ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಈ ಚಿತ್ರವನ್ನು ಕೊಟ್ಟು ಈ ಚಿತ್ರವು ಯಾವ ನಿಯಮವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ನೀವು ಬಲಗೈ ಹೆಬ್ಬೆರಳ ನಿಯಮ ಅಂತ ಹೇಳಿ ಆನ್ಸರನ್ನು ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಫ್ಲೆಮಿಂಗ್ನ ಎಡಗೈ ನಿಯಮ. ಸೊ ಈ ಫ್ಲೆಮಿಂಗ್ನ ಎಡಗೈ ನಿಯಮ ಕೂಡ ಬಹಳಷ್ಟು ಪ್ರಮುಖವಾಗಿರತಕ್ಕಂತಹದ್ದು. ಈ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಪ್ರಮುಖವಾಗಿ ಏನು 3 ಬೆರಳುಗಳನ್ನು, ಯಾವುದ್ಯಾವುದು, ಎಡಗೈನ ತೋರು ಬೆರಳು. ಈ ತೋರು ಬೆರಳು ಅಂದರೆ ನೆನ್ಪಿಟ್ಕೊಳ್ಳಿ, ಯಾರನ್ನ ನಾವು ಇನ್ನೊಬ್ಬರನ್ನ ತೋರಿಸ್ಲಿಕ್ಕೆ ಸಹಾಯ ಮಾಡ್ತೇವೆ, ಅವರು ಇವರು ಅಂತ ತೋರಿಸ್ಲಿಕ್ಕೆ ಸಹಾಯ ಮಾಡ್ತೀವಲ್ಲ, ಆ ಬೆರಳು ತೋರು ಬೆರಳು. ಅದೇ ರೀತಿಯಾಗಿ ಹೆಬ್ಬೆರಳು ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮಧ್ಯದ ಬೆರಳು, ಕೈಗಳಲ್ಲಿ ಇರ್ತಕ್ಕಂಥ ಮಧ್ಯದ ಬೆರಳು. ಈ 3ಗಳನ್ನು ಪರಸ್ಪರವಾಗಿ ಲಂಬವಾಗಿರುವಂತೆ
ಲಂಬವಾಗಿರುವಂತೆ ಅಂತಂದರೆ 90 ಡಿಗ್ರಿಯಲ್ಲಿ ಹಿಡಿದುಕೊಂಡಾಗ ಅದರಲ್ಲಿ ಏನು ಸೂಚಿಸುತ್ತೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ಇದು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ, ಹೆಬ್ಬೆರಳು ಚಲನೆಯ ದಿಕ್ಕನ್ನು ಸೂಚಿಸುತ್ತೆ. ಇದು ತುಂಬಾ ಪ್ರಮುಖವಾಗಿರ್ತಕ್ಕಂತಹದ್ದು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂತಂದರೆ, ಇದನ್ನು ನೀವು ನಿಯಮವನ್ನು ಓದ್ಕೊತೀರಿ. ಈ ನಿಯಮಕ್ಕೆ ಸಂಬಂಧಪಟ್ಟಾಗೆ ಅನ್ವಯಗಳಿವೆ. ಇಲ್ಲಿ ಅನ್ವಯಗಳು ಮಿಸ್ ಆಗಿದೆ, ಮಾಡಿಲ್ಲ. ಸೊ ಅಲ್ಲಿ ಅನ್ವಯಗಳನ್ನು ನೀವು ನೋಡ್ಕೊತ ಹೋಗಿ, ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ. ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದನ್ನ ಜಾಸ್ತಿ ಕೇಳ್ತಾರೆ, ಈ ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ರಸ್ವಮಂಡಲ ಯಾವಾಗ ಉಂಟಾಗುತ್ತದೆ, ಭೂ ಸಂಪರ್ಕ ತಂತಿಯ ಕಾರ್ಯವೇನು, ಇವೆಲ್ಲ ಹೆಚ್ಚು ಸಾಧ್ಯತೆ ಇದೆ. ನೆಕ್ಸ್ಟ್ ಕಾಂತೀಯ ಬಲರೇಖೆಗಳ ರೂಪ. ಈ ರೀತಿಯಾಗಿ ನೀವು ಮಾಡ್ಕೊಂಡಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ 2 ಪೇಜಲ್ಲಿ ಇರ್ತಕ್ಕಂಥ ಮಾಹಿತಿ ಕೇವಲ ನಮಗೆ ಒಂದೇ ಪೇಜಲ್ಲಿ ನಾವು ಸುಲಭವಾಗಿ ಪಡೆದುಕೊಳ್ಬಹುದು. ಸೊ ಅದರಿಂದ ಇದನ್ನು ನೋಡ್ಕೊಳ್ಳಿ. ಅಪ್ಲೈಡ್ ಕ್ವಶನ್ ಹೇಗೆ ಬರುತ್ತಾ ಅಂತೇಳಿ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು PDF ಅಥವಾ ಒಂದು ವಿಡಿಯೋನ ನೀವು ಫಾಲೋಅಪ್ ಮಾಡ್ಕೊಳ್ಳಿ. ಫಾಲೋಅಪ್ ಮಾಡ್ಕೊಂಡ ನಂತರ ಅದರಲ್ಲಿ ಕೂಡ ಮಾಹಿತಿಯನ್ನು ನೀಡಲಾಗಿದೆ, ಯಾವ ರೀತಿ ಅಪ್ಲೈಡ್ ಬರುತ್ತೆ ಟಾಪಿಕ್ ಮೇಲೆ ಅಂತ ಹೇಳಿ. ಆ ಟೆಕ್ಸ್ಟ್ ಬುಕ್ನ ನೀವು ಕೂಡ ಅದೇ ರೀತಿ ಹೈಲೈಟ್ ಮಾಡ್ಕೊಳ್ಳಿ. ಸುಲಭವಾಗಿಯೇ ವಿಜ್ಞಾನದಲ್ಲಿ ಅಂಕಗಳನ್ನು ನೀವು ಗಳಿಸಬಹುದು. ಇವು ನೇರವಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಬಹಳ ವೆರಿ ಇಂಪಾರ್ಟೆಂಟು. ಚಿತ್ರವನ್ನು ಅವರೇ ಕೊಡ್ತಾರೆ ಪರೀಕ್ಷೆಯಲ್ಲಿ. ಈ ಚಿತ್ರ ಕೊಟ್ಬಿಟ್ಟು ಇದಕ್ಕೆ ಸಂಬಂಧಿಸಿದ ನಿಯಮ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂಥ ನಿಯಮ ಯಾವುದು, ಫ್ಲೆಮಿಂಗ್ನ ಎಡಗೈ ನಿಯಮ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯುತ್ ಪ್ರವಾಹ ಒಂದು ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಅಲ್ಲೇನು ಹೆಬ್ಬೆರಳು ಸೂಚಿಸುತ್ತಲ್ಲ ಚಲನೆ, ಆ ಬಲವನ್ನು ಅನುಭವಿಸುತ್ತಲ್ಲ, ಅದೇ ಇಲ್ಲಿ ಹೇಳ್ತಾ ಇರೋದು. ಇದು ಫ್ಲೆಮಿಂಗ್ನ ಎಡಗೈ ನಿಯಮ. ಇಲ್ಲಿ ಬರೋದಿಲ್ಲ, ಫ್ಲೆಮಿಂಗ್ನ ಎಡಗೈ ನಿಯಮ ಅಂತೇಳಿ ನೆನ್ಪಿಟ್ಕೊಳ್ಳಿ, ಫ್ಲೆಮಿಂಗ್. ಓಕೆ. ಸೊ ನೆಕ್ಸ್ಟ್ ಈ ಚಿತ್ರಕ್ಕೆ ಸಂಬಂಧಿಸಿದ ನಿಯಮನಾದರೂ ಕೇಳ್ಬೋದು, ಅಥವಾ ಈ ರೀತಿಯಾಗಿ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಇದನ್ನ ಹೆಚ್ಚಾಗಿ ಗಮನಿಸ್ಕೊಳ್ಳಿ, ಇದು ತುಂಬಾ ಪ್ರಮುಖವಾಗಿರುವುದು. ನೆಕ್ಸ್ಟ್ ಬಂದುಬಿಟ್ಟು ಈ ಚಿತ್ರ ತುಂಬಾ ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಈ ಪಾಠದಲ್ಲಿರೋದೇ ಇದೊಂದು ಚಿತ್ರ. ಈ ಚಿತ್ರವನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೆಳಕು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಟೇಬಲನ್ನು ನೀಡಲಾಗಿದೆ. ಈ ಒಂದು ಟೇಬಲಲ್ಲಿ ಏನಿದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಅಂಕಕ್ಕೆ ಕೇಳ್ತಾರೆ. 1 ಅಂಕ ಅಥವಾ 2 ಅಂಕಕ್ಕೆ ಪ್ರಶ್ನೆಗಳು ಖಂಡಿತವಾಗಲೂ ಕೂಡ ಬಂದೇ ಬರುತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸಾಧ್ಯವಾದಷ್ಟು ಇದನ್ನು ಪ್ರಾಕ್ಟಿಕಲಾಗಿ ಕಲಿತಷ್ಟು ಈ ಚಾಪ್ಟರ್ ಬೇಗ ಅರ್ಥ ಆಗುತ್ತೆ. ನಾವು ಓದ್ಕೊತ ಕೂತ್ಕೊಂಡ್ರೆ ಅರ್ಥ ಆಗಲ್ಲ. ಸ್ವಲ್ಪ ಪ್ರಾಕ್ಟಿಕಲಾಗಿ ಕಲೀಲಿಕ್ಕೂ ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಪ್ರತಿಫಲನದ ನಿಯಮಗಳು 2024ರಲ್ಲಿ ಕೇಳಿದ್ದಾರೆ ಆ್ಯನ್ಯುವಲ್ಗೆ. ಈ ಸಲ ವಕ್ರೀಭವನದ ನಿಯಮಗಳು ಕೇಳುವಂಥ ಸಾಧ್ಯತೆ ಇರುತ್ತೆ. ವಕ್ರೀಭವನದ ನಿಯಮಗಳ ಜೊತೆಗೆ ಸ್ನೆಲ್ನ ನಿಯಮ ಇದೆ. ಈ ವಕ್ರೀಭವನದ 2ನೇ ನಿಯಮ ಸ್ನೆಲ್ನ ನಿಯಮ ಇದೆ ವಕ್ರೀಭವನಕ್ಕೆ ಸಂಬಂಧಿಸಿದಾಗಿ. ಆ ಸ್ನೆಲ್ನ ನಿಯಮವನ್ನು ಕೂಡ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಕೆಳಗಡೆ ಕೊಡಲಾಗಿದೆಯಲ್ಲ, ಇದೇ ಈ ಒಂದು ಸ್ನೆಲ್ನ ನಿಯಮ. ಈ ಸ್ನೆಲ್ನ ನಿಯಮ ಬಂದುಬಿಟ್ಟು ಬಹಳಷ್ಟು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದನ್ನ ಗಮನಿಸ್ಕೊಳ್ಳಿ. ಅದೇ ರೀತಿಯಾಗಿ ನಮಗೆ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಸತ್ಯ ಮತ್ತು ಮಿಥ್ಯ ಅಂತ ಹೇಳಿ ನಾವು ಓದಿರ್ತೇವೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸತ್ಯ ಪ್ರತಿಬಿಂಬ ನೋಡ್ತಾ ಹೋಗೋಣ. ಸತ್ಯ ಪ್ರತಿಬಿಂಬ ಅಂದರೆ ಪರದೆಯ ಮೇಲೆ ಪಡೆಯಬಹುದು. ಅದೇ ರೀತಿಯಾಗಿ ಸತ್ಯ ಪ್ರತಿಬಿಂಬ ಯಾವಾಗಲೂ ಏನಾಗಿರುತ್ತೆ, ತಲೆ ಕೆಳಗಾಗಿರುತ್ತೆ. ಸೊ ಇದನ್ನು ಯಾವ ರೀತಿ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೀವು ಗಮನಿಸ್ಕೊಳ್ಬಹುದು, ಇದು ಶಾಲೆಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ಒಂದು ಸತ್ಯ ಮತ್ತು ಮಿಥ್ಯ ಅಂತ ಏನು ಅಂತ ಹೇಳಿ ನೋಡ್ತಾ ಹೋದರೆ, ಈ ಒಂದು ಇಮೇಜನ್ನು ನೀವು ಗಮನಿಸಿದರೆ ಮೇಣದ ಬತ್ತಿಯ ಒಂದು ಪ್ರತಿಬಿಂಬವನ್ನು ಗಮನಿಸಿದಾಗ ನಿಮಗೆ ಇಲ್ಲಿ ಮೇಣದ ಬತ್ತಿ ಏನಾಗಿದೆ, ತಲೆ ಕೆಳಗಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಏನು ತಲೆ ಕೆಳಗಾಗಿ ಕಾಣಿಸುತ್ತೋ ಪರದೆಯ ಮೇಲೆ ಪಡೆಯಬಹುದಾದಂಥ ಪ್ರತಿಬಿಂಬಗಳಿಗೆ ನಾವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಹೇಳಿ ಹೇಳ್ತೇವೆ. ಹಾಗಿದ್ರೆ ಮಿಥ್ಯ ಮತ್ತು ನೇರ ಅಂದರೆ ಏನು? ಮಿಥ್ಯ ಮತ್ತು ನೇರ ಅಂತಂತಂದರೆ ಇಲ್ಲಿ ನೀವು ಗಮನಿಸ್ಕೊಳ್ಬಹುದು, ಈ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಮುಖವನ್ನು ಕನ್ನಡಿಯಲ್ಲಿ ಗಮನಿಸ್ಕೊಳ್ತಾ ಇದ್ದಾನೆ.
ಮುಖವನ್ನು ಕನ್ನಡಿಯಲ್ಲಿ ಗಮನಿಸ್ಕೊಂಡಾಗ ಕನ್ನಡಿಯ ಹಿಂದೆ ಪ್ರತಿಬಿಂಬ ಉಂಟಾದರೆ ಯಾವ ಒಂದು ಪ್ರತಿಬಿಂಬ ಹಿಂದೆ ಉಂಟಾಗುತ್ತೋ, ಕನ್ನಡಿಯ ಹಿಂದೆನೇ ಉಂಟಾಗುತ್ತೋ, ದರ್ಪಣಗಳ ಹಿಂದೆನೇ ಉಂಟಾಗುತ್ತೋ ಅದನ್ನು ನಾವು ಮಿಥ್ಯ ಮತ್ತು ನೇರ ಅಂತೇಳಿ ಕರಿತೇವೆ. ಯಾವುದು ಪರದೆಯ ಮೇಲೆ ಉಂಟಾಗುತ್ತೋ ಅದನ್ನು ನಾವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತೇಳಿ ಕರಿತೇವೆ. ಸೊ ಇದನ್ನ ನೀವು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ಇದನ್ನ ನಿಮಗೆ ರೇಖಾಚಿತ್ರ ಹಾಕುವಾಗಲೂ ಕೂಡ ಸಹಾಯ ಆಗುತ್ತೆ. ಸೊ ಇದು ಬಂದುಬಿಟ್ಟು ಈ ಟಾಪಿಕ್ ಆಗಿತ್ತು. ನೆಕ್ಸ್ಟು ನೋಡ್ತಾ ಹೋಗೋಣ. ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ, ಸತ್ಯ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಅಂತೇಳಿ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇದ್ರ ಬಗ್ಗೆನೇ ಒಂದು ಚಟುವಟಿಕೆಯನ್ನು ಮಾಡ್ತಾ ಹೋಗೋಣ. ನೆಕ್ಸ್ಟ್, ಗಾಜಿನ ಚಪ್ಪಡಿ ಪ್ರಯೋಗವನ್ನು ಚಿತ್ರದೊಂದಿಗೆ ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಗಾಜಿನ ಚಪ್ಪಡಿ ಅಂತಂತಂದರೆ ಇಲ್ಲಿ ಒಂದು ಗ್ಲಾಸ್ ಲ್ಯಾಬ್ ಇರುತ್ತೆ. ಆ ಗ್ಲಾಸ್ ಲ್ಯಾಬ್ಗೆ ಸಂಬಂಧಪಟ್ಟಂತೆ ವಕ್ರೀಭವನ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದು ಸುಲಭವಾಗಿ. ನಮಗೆಲ್ಲ ಗೊತ್ತು, ಗಾಳಿ ಇಲ್ಲಿ ಏನಿದೆಯಲ್ಲ ಹೊರಗಡೆ ಗಾಳಿ ಇರುತ್ತೆ. ಈ ಗಾಳಿ ಏನು ಸೂಚಿಸುತ್ತೆ ಅಂತಂತಂದರೆ ಕಡಿಮೆ ಸಾಂದ್ರತೆ, ಅಂದರೆ ಸಾಂದ್ರತೆ ಕಡಿಮೆ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ, ಈ ಒಂದು ಗಾಜಿಗೆ ಕಂಪೇರ್ ಮಾಡಿದರೆ ಗಾಳಿಯ ಸಾಂದ್ರತೆ ಏನಿರುತ್ತೆ ಕಡಿಮೆ ಇರುತ್ತೆ. ಬೆಳಕು ಕಡಿಮೆ ಸಾಂದ್ರ ಮಾಧ್ಯಮದಿಂದ ಹೆಚ್ಚು ಸಾಂದ್ರ ಮಾಧ್ಯಮದ ಕಡೆ ಚಲಿಸಿದಾಗ ಏನಾಗುತ್ತೆ, ಈ ಒಂದು ಮಧ್ಯೆ ಇಲ್ಲಿ ಲೈನ್ ಹಾಕಿದ್ದಾರೆ ನೋಡ್ತಾ ಇದ್ದೀರಾ, ಈ ಒಂದು ಲಂಬರೇಖೆಗೆ ಏನಾಗುತ್ತೆ ಹತ್ತಿರವಾಗಿ ಬಾಗುತ್ತೆ. ಇಲ್ಲಿಂದ ಬರ್ತಕ್ಕಂಥ ಬೆಳಕು ಲಂಬರೇಖೆಗೆ ಹತ್ತಿರವಾಗಿ ಬಾಗ್ತಾ ಇದೆ. ಆದರೆ ಅದೇ ರೀತಿಯಾಗಿ ಇಲ್ಲಿ ಗಾಜು ಏನೀಗ ಸಾಂದ್ರ ಮಾಧ್ಯಮ, ಇದು ಗಾಳಿ ವಿರಳ ಮಾಧ್ಯಮ. ಇಲ್ಲಿ ನಾವು ಗಮನಿಸಿದಾಗ ಓಕೆ, ಗಾಜು ಏನಾಗಿರುತ್ತೆ ನಮಗೆ ಸಾಂದ್ರ ಮಾಧ್ಯಮ, ಇಲ್ಲಿ ಹೊರಗಡೆ ಇರತಕ್ಕಂಥದ್ದು ಗಾಳಿ, ಇದು ವಿರಳ ಮಾಧ್ಯಮ. ಓಕೆ, ಸೊ ಇಲ್ಲಿ ಗಾಳಿ ಏನಾಗಿತ್ತು ವಿರಳ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ. ಇಲ್ಲಿ ಗಾಜು ಸಾಂದ್ರ ಮಾಧ್ಯಮ, ಗಾಳಿ ವಿರಳ ಮಾಧ್ಯಮ. ಬೆಳಕು ಫಸ್ಟ್ ಏನಾಯಿತು ಸಾಂದ್ರ ಮಾಧ್ಯಮ ವಿರಳ ಮಾಧ್ಯಮದಿಂದ, ವಿರಳ ಅಂದರೆ ಕಡಿಮೆ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ, ಸಾಂದ್ರತೆ ಹೆಚ್ಚಾಗಿರ್ತಕ್ಕಂಥದ್ದು ಗಾಜು, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಚಲಿಸಿದಾಗ ಈ ಒಂದು ಲಂಬರೇಖೆಗೆ ಏನಾಗುತ್ತೆ ಹತ್ತಿರವಾಗಿ ಬಾಗುತ್ತೆ. ಅದೇ ರೀತಿಯಾಗಿ ಸಾಂದ್ರ ಮಾಧ್ಯಮ ಅಂದರೆ ಸಾಂದ್ರತೆ ಹೆಚ್ಚಾಗಿರ್ತಕ್ಕಂಥ ಮಾಧ್ಯಮ ಗಾಜು, ಗಾಜಿನಿಂದ ಏನಾದರೂ ರೇಖೆ ಹೊರಗಡೆ ಬಂದರೆ ಓಕೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಹೇಳ್ತಾ ಇರೋದು ಗಾಜಿನಿಂದ ಬೆಳಕು ಏನು ಗಾಳಿಯ ಮಾಧ್ಯಮಕ್ಕೆ ಬರ್ತಾಯಿದೆ, ಅಂದರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬಂದರೆ ಈ ಒಂದು ಲಂಬರೇಖೆಯಿಂದ ದೂರ ಹೋಗುತ್ತೆ. ಸೊ ಇಲ್ಲಿ ಮೊದಲನೇ ರೇಖೆ ಮತ್ತು ವಕ್ರೀಭವನದ ನಂತರದ ರೇಖೆಗಳು ಎರಡೂ ಕೂಡ ಸಮಾಂತರವಾಗಿ ಚಲಿಸ್ತವೆ. ಇದನ್ನ ನೀವು ಗಮನಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಯಾಕೆ ನಮಗೆ ಈ ಒಂದು ವಕ್ರೀಭವನ ಉಂಟಾಗಲಿಕ್ಕೆ ಕಾರಣ ಅಂತಂತಂದರೆ ಗಾಳಿಯ ವೇಗ ಅಂತ ಹೇಳಿ ನಾವು ಆನ್ಸರ್ನ ಮಾಡಬೇಕಾಗುತ್ತದೆ. ಗಾಳಿಯ ವೇಗ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ಅಧಿಕ ಒಂದು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಬಂದಾಗ ಗಾಳಿಯ ವೇಗದಲ್ಲಿ ಏನಾಗುತ್ತೆ ಬದಲಾವಣೆ ಆಗುತ್ತೆ, ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತೆ. ಸೊ ಇದು ಪ್ರಮುಖವಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2025ಕ್ಕೆ. ಇದನ್ನು ಕೂಡ ನೀವು ಗಮನಿಸ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ ವಕ್ರೀಭವನ ಸೂಚ್ಯಂಕ ಅವಲಂಬಿಸಿರುವ ಅಂಶಗಳನ್ನು ಕೊಡಲಾಗಿದೆ. ಇದಾದ ನಂತರ ಮಸೂರದ ಉಪಯೋಗಗಳು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಮಸೂರದ್ದು ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಆ್ಯಕ್ಚುಲಿ ದರ್ಪಣಗಳದ್ದು ಕೊಟ್ಟಿರ್ಬೇಕಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಬಂದುಬಿಟ್ಟು ಬೆಳಕಿನ ವಕ್ರೀಭವನಕ್ಕೆ ಕಾರಣ ತಿಳಿಸಿ. ಇದನ್ನ ಯಾರೂ ಬರ್ಕೊಳ್ಬೇಡಿ ಅಥವಾ ರೆಫರೆನ್ಸ್ ಮಾಡಬೇಡಿ, ಇದನ್ನ ಕೇಳಲ್ಲ ಎಕ್ಸಾಮ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಬೆಳಕಿನ ವಕ್ರೀಭವನಕ್ಕೆ ಕಾರಣ ತಿಳಿಸಿ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ವಕ್ರೀಭವನ ಎಂದರೇನು ಅಂತ ಹೇಳಿ ಕೇಳಿದರೂ ಕೂಡ ನೀವು ಇದನ್ನೇ ಡೆಫಿನಿಷನ್ನ ಬರೆದುಕೊಳ್ಳಿ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕಿನ ವೇಗದಲ್ಲಿ ಆಗುವ ಬದಲಾವಣೆಯನ್ನು ನಾವು ಏನಂತ ಕರಿತೇವೆ ವಕ್ರೀಭವನ ಅಂತ ಹೇಳಿ ಮೆನ್ಷನ್ ಮಾಡ್ತೇವೆ. ಇಲ್ಲಿ ವಕ್ರೀಭವನ ಸೂಚ್ಯಂಕ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ. ಏನಿಲ್ಲಿ ವಕ್ರೀಭವನ ಆಯ್ತಲ್ಲ, ಆ ವಕ್ರೀಭವನದ ಪ್ರಮಾಣ ಎಷ್ಟು ಅಂತ ಹೇಳಿ ನಾವು ಅಳತೆ ಮಾಡ್ತೀವಲ್ಲ, ಅದನ್ನ ವಕ್ರೀಭವನ ಸೂಚ್ಯಂಕ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ಮುಲಾಗಳಿದ್ದಾವೆ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೀರು ಗಾಜು, ಇಲ್ಲಿ ನೀರು ಗಾಜು ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾ ಅಂದರೆ ಎರಡು ಮಾಧ್ಯಮಗಳನ್ನು ವಕ್ರೀಭವನ ಬೆಲೆಗಳನ್ನು ಕೊಡ್ತಾರೆ. ಈ ಬೆಲೆಗಳನ್ನು ಕೊಟ್ಬಿಟ್ಟು ಅಧಿಕ ಸಾಂದ್ರ ಮಾಧ್ಯಮ ಯಾವುದು, ನಂತರ ವಿರಳ ಮಾಧ್ಯಮ ಯಾವುದು ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಬೆಲೆ ಯಾವುದು ಹೆಚ್ಚಾಗಿರುತ್ತೋ ಅರ್ಥ ಆಗ್ತಿದೆಯಲ್ಲ, ಬೆಲೆ ಯಾವುದು ಹೆಚ್ಚಾಗಿದೆ, ಇಲ್ಲಿ 1.5 ಹೆಚ್ಚಾಗಿದೆ. ಬೆಲೆ ಯಾವುದು ಕಡಿಮೆ ಇದೆ,
1.33 ಇದೆ. ಅಂದರೆ ಗಾಜನ್ನು ನಾವು ಗಮನಿಸ್ಬೋದು. ಗಟ್ಟಿಯಾಗಿರುತ್ತೋ ಅಥವಾ ನೀರು ಗಟ್ಟಿಯಾಗಿರುತ್ತೋ, ಗಾಜು ಗಟ್ಟಿಯಾಗಿರುತ್ತೆ. ಅಂದರೆ ಗಾಜು ಏನು ನಮಗೆ ಸಾಂದ್ರ ಮಾಧ್ಯಮ, ಇದು ನೀರು ಏನಿದೆಯಲ್ಲ ವಿರಳ ಮಾಧ್ಯಮ. ಸೊ ಇಲ್ಲಿ ನಮಗೆ ಯಾವುದರಲ್ಲಿ ವಕ್ರೀಭವನ ಸೂಚ್ಯಂಕ ಜಾಸ್ತಿ ಇರುತ್ತೆ ಅಂದರೆ ಬೆಲೆ ಯಾವ್ದು ದೊಡ್ಡದಿರುತ್ತೋ ಅದರಲ್ಲಿ ವಕ್ರೀಭವನ ಸೂಚ್ಯಂಕ ಅಧಿಕವಾಗಿರುತ್ತೆ. ಯಾವ ಬೆಲೆ ಕಡಿಮೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ವಕ್ರೀಭವನ ಸೂಚ್ಯಂಕ ಕಡಿಮೆ ಇರುತ್ತೆ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಪ್ರಶ್ನೆ ಅಪ್ಲೈಡ್ ಆಗಿ ಬರುವಂಥ ಸಾಧ್ಯತೆ ಕೂಡ ತಡೆ ಹಾಕುವಂತಿಲ್ಲ. ಸೊ ಇದಂತೂ ಫಿಕ್ಸ್ 2025ಕ್ಕೆ ತುಂಬಾ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮಸೂರದ ಸಾಮರ್ಥ್ಯ ತಿಳಿಸಿ ಅಂತೇಳಿ ಕೇಳ್ತಾರೆ. ಈ ಸೂತ್ರ ಬಂದುಬಿಟ್ಟು P=1/F. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವರ್ಧನೆ ಅಂತಂತಂದರೆ ನಾವು ಏನಂತ ತಗೊಳ್ತೇವೆ, ವರ್ಧನೆ ಬಂದುಬಿಟ್ಟು M ಪ್ರತಿಬಿಂಬದ ಎತ್ತರ ಡಿವೈಡೆಡ್ ಬೈ ವಸ್ತುವಿನ ಎತ್ತರ H'/H ಅಂತ ಹೇಳಿ ಮೆನ್ಷನ್ ಮಾಡ್ತೀವಲ್ಲ, ಇದು ಕೂಡ ಬರುತ್ತೆ. ಆಮೇಲೆ ವಸ್ತುವಿನ ದೂರ ಮತ್ತು ಪ್ರತಿಬಿಂಬ ದೂರ ಮತ್ತು ವಸ್ತುವಿನ ದೂರಗಳ ಅನುಪಾತನೂ ಕೂಡ ನಾವು ಏನಂತ ತಗೊಳ್ತೀವಿ, ವರ್ಧನೆ ಅಂತ ಹೇಳಿ ಕೇಳ್ತಾರೆ. ವರ್ಧನೆ ಅಂದರೆ ಏನಂತ ಕೇಳಿದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನ ಉತ್ತರವನ್ನು ನೀವು ನೀಡಿ, ಮ್ಯಾಗ್ನಿಫಿಕೇಷನ್. ಓಕೆ, ನೆಕ್ಸ್ಟ್ ಒಂದು ಡಯಾಪ್ಟರನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದರೆ ಪೀನ ಮತ್ತು ನಿಮ್ನ ಮಸೂರದ ಸಾಮರ್ಥ್ಯ ತಿಳಿಸಿ. ಇಲ್ಲಿ ಅಷ್ಟೇ ಪೀನ ಮಸೂರ ಮತ್ತು ನಿಮ್ನ ಮಸೂರ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ನಮಗೆ ಪೀನ ಮಸೂರ, ಇದು ನಿಮ್ನ ಮಸೂರ. ಓಕೆ, ಪೀನ ಮಸೂರದಲ್ಲಿ ನಮಗೆ ಯಾವಾಗಲೂ ಸಂಗಮ ಬಿಂದು ಎಲ್ಲಿರುತ್ತೆ, ಈ ಭಾಗದಲ್ಲಿರುತ್ತೆ. ಸಂಗಮ ದೂರ ಇಲ್ಲಿಂದ ನಾವು O ಅಂತ ಹೇಳಿ ತಗೊಳ್ತೀವಲ್ಲ, ಇದು ನಮಗೆ ಸಂಗಮ ದೂರ ಆಗಿರುತ್ತೆ. ಓಕೆ, ಇದು F. ಇಲ್ಲಿ ಬಂದುಬಿಟ್ಟು ನಮಗೆ ಸಂಗಮ ಬಿಂದು ಮತ್ತು ಸಂಗಮ ದೂರ ಎಲ್ಲಿರುತ್ತೆ, ಹಿಂದ್ಗಡೆ ಇರುತ್ತೆ. ಸೊ ಇಲ್ಲಿ O ಇಂದ ಏನಿದೆಯಲ್ಲ ಈ ಡಿಸ್ಟೆನ್ಸ್ನ ನಾವು F ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆದರೆ ಒಂದು ಗಮನಿಸ್ಕೊಳ್ಳಿ, ನಾವು X ಅಕ್ಷ Y ಅಕ್ಷ ಹಾಕುವಾಗ ಗ್ರಾಫಲ್ಲಿ ಈ ಒಂದು ಎಡಭಾಗದಿಂದ, ಓಕೆ, ಇಲ್ಲಿ ಮಿಡಲು ಈ ಪಾರ್ಟಿಂದ ನಾವು ಬಲಕ್ಕೆ ಬಂದ ಹಾಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಬಲಕ್ಕೆ ಬಂದ ಹಾಗೆ ಪಾಸಿಟಿವ್ ಅಂತೇಳಿ ತೆಗೆದುಕೊಳ್ಬೇಕು. ಅಂದರೆ ಕನ್ನಡದಲ್ಲಿ ಪಾಸಿಟಿವ್ ಅಂದರೆ ಸಂಕಲನಾತ್ಮಕವಾಗಿ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಆದ್ದರಿಂದ ಪೀನ ಮಸೂರದ ಸಂಗಮ ದೂರ ಯಾವಾಗಲೂ ಏನಾಗಿರುತ್ತೆ, ನಮಗೆ ಪೀನ ಮಸೂರದ ಸಂಗಮ ದೂರ ಧನಾತ್ಮಕವಾಗಿರುತ್ತೆ. ಓಕೆ, ಸೊ ಇದನ್ನ ಧನಾತ್ಮಕವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ನಿಮ್ನ ದರ್ಪಣದಲ್ಲಿ ನೀವು ಗಮನಿಸ್ಕೊಳ್ಳಿ, O ಇಂದ ಏನಿದೆ ಇದು ಎಡಕ್ಕಿದೆ. ಎಡಕ್ಕೆ ನಾವು ಗ್ರಾಫಲ್ಲಿ ಏನು ತೊಗೊಳ್ತೀವಿ, 0 ಇಂದ ನೆಗೆಟಿವನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇದರ ಒಂದು ನಾವು ಏನು ಸಂಗಮ ದೂರ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅಂದರೆ ಮಸೂರದ ಸಾಮರ್ಥ್ಯ ಕೂಡ ಅಷ್ಟೇ. ಓಕೆ, ಪೀನ ಮಸೂರದ ಸಾಮರ್ಥ್ಯ ಏನಾಗಿರುತ್ತೆ, ಧನಾತ್ಮಕವಾಗಿದ್ದರೆ ನಿಮ್ನ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿರುತ್ತೆ. ಇದು ಅರ್ಥ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಸೊ ಹಾಗಾಗಿ ನಮಗೆಲ್ಲ ಗೊತ್ತು P=1/F ಅಂದರೆ ಮಸೂರದ ಸಾಮರ್ಥ್ಯ =1 ಏನು ಸಂಗಮ ದೂರ. ಸಂಗಮ ದೂರ ಧನಾತ್ಮಕವಾಗಿ ಯಾವುದರಲ್ಲಿರುತ್ತೆ, ಪೀನ ಮಸೂರದಲ್ಲಿ ಧನಾತ್ಮಕವಾಗಿರುತ್ತೆ, ನಿಮ್ನ ಮಸೂರದಲ್ಲಿ ಋಣಾತ್ಮಕವಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ತಾನೆ. ಸೊ 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವೇ ಒಂದು ಡಯಾಪ್ಟರ್ ವೆರಿ ಇಂಪಾರ್ಟೆಂಟು. ಪೀನ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿರುತ್ತದೆ, ಅದೇ ರೀತಿ ನಿಮ್ನ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿ ಕನ್ಸಿಡರ್ ಮಾಡ್ತೀವಿ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಬೆಲೆಯನ್ನು ಕೊಟ್ಟು ಅನುಪಾತ ಯಾವ ರೀತಿ ಬರುತ್ತೆ ಅಂತ ಕೇಳ್ಬೋದು, ಅಥವಾ ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಈ ಹೇಳಿಕೆಯ ಅರ್ಥ ಏನು ಅಂತೇಳಿ ಕೇಳಿದ್ದಾರೆ. ಇದು ನಿರ್ವಾತದಲ್ಲಿ ಬೆಳಕಿನ ವೇಗಕ್ಕಿಂತ 2.42ರಷ್ಟು ಕಡಿಮೆಯಾಗಿರುತ್ತದೆ. ಅಂದರೆ ಒಂದು ಸಾಂದ್ರ ಮಾಧ್ಯಮದಿಂದ ಬೆಳಕು ವಜ್ರದ ಮೂಲಕ ಹಾದು ಹೋಗುವಾಗ ಏನಾಗುತ್ತೆ, ವಜ್ರದಲ್ಲಿ ಬೆಂಡ್ ಆಗುತ್ತೆ ಲೈಟು. ಓಕೆ, ಅಂದರೆ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಆ ಪ್ರಮಾಣದ ಅನುಪಾತನೇ 2.42 ಅಂತೇಳಿ ಬರೆದುಕೊಳ್ತೇವೆ. ನೆಕ್ಸ್ಟ್ ಇಲ್ಲಿ ಕೂಡ ಲೆಕ್ಕಗಳನ್ನು ಕೇಳಿದ್ದಾರೆ, ಇದನ್ನು ನೀವು ಬಿಡಿಸಲಿಕ್ಕೆ ಟ್ರೈ ಮಾಡಿ. ಓಕೆ, ಇದಾದ ಮೇಲೆ ಈ ರೀತಿ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಇದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಈ ಒಂದು 19ನೇ ಪ್ರಶ್ನೆ
ಈ ರೀತಿಯಾಗಿ ಏನಂತಂತಂದರೆ ಅವರೇ ದತ್ತಾಂಶಗಳನ್ನು ಕೊಟ್ಟು ಇದೊಂದು CBSE ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಅವರೇ ದತ್ತಾಂಶವನ್ನು ಕೊಟ್ಟು ಏನು ಮಾಡ್ತಾರೆ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಕೆಳಗಡೆ ಪ್ರಶ್ನೆಗಳನ್ನು ಗಮನಿಸಬಹುದು. ದತ್ತಾಂಶ ಕೊಟ್ಬಿಟ್ಟು ಪಿನ ಮೊಸರದ ಸಂಗಮ ದೂರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಯಾವ ಬೆಲೆ ತಪ್ಪಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ನೀಡಲಾಗಿದೆ. ಸೊ ನೀವು ಇದು ಗೊತ್ತಾಗದೇ ಇದ್ದ ಪಕ್ಷದಲ್ಲಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ವಿಜ್ಞಾನ ಶಿಕ್ಷಕರಿಗೆ ಈ ಪ್ರಶ್ನೆಯನ್ನು ಕೇಳಿ ಅವರು ಸಂಪೂರ್ಣವಾಗಿ ವಿವರಣೆ ನೀಡ್ತಾರೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ನ ನೀಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬರುವಂಥ ಸಾಧ್ಯತೆ ಇದೆ, ಅಥವಾ ಅದೇ ರೀತಿಯಲ್ಲಿ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ನಾವು ನಿರೀಕ್ಷಿಸಬಹುದು. ಯಾಕೆ ಈ ರೀತಿ ಆಗ್ತಾಯಿದೆ ಅಂತಂತಂದರೆ, ಸಿಲೆಬಸ್ ಬಂದುಬಿಟ್ಟು ಬಹಳಷ್ಟು ಏನು ಮಾಡಿದ್ದಾರೆ, ರಿಡ್ಯೂಸ್ ಮಾಡಿದ್ದಾರೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸಿಲೆಬಸ್ಸನ್ನು ಬಹಳಷ್ಟು ತೆಗೆದಿದ್ದಾರೆ. ಹಾಗಾಗಿ ಕಡಿಮೆ ಟಾಪಿಕಲ್ಲೇ ಹೆಚ್ಚು ಪ್ರಶ್ನೆಗಳನ್ನು ನೀಡಬೇಕಾಗಿರೋದ್ರಿಂದ ಈ ಒಂದು ಅನ್ವಯಿಕ ಪ್ರಶ್ನೆಗಳಿಗೆ ಹೆಚ್ಚು ಮಹತ್ವವಿದೆ. ಇಲ್ಲಿ ನೋಡ್ಬೋದು, ಪತನ ಕೋನ ಮತ್ತು ವಕ್ರೀಮ ಕೋನಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಹೋಗೋಣ. ಈ ಪಾಠದಲ್ಲಿ ಇರ್ತಕ್ಕಂಥ ಸೂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸೂತ್ರಗಳನ್ನು ಕೂಡ ಇಲ್ಲಿ ನಾವು ಒಂದು ಕಡೆ ಪರಿಗಣನೆ ಮಾಡಿದ್ದೇವೆ. ಆ ಸೂತ್ರಗಳನ್ನು ಕೂಡ ನೀವು ಗಮನಿಸ್ಕೊಳ್ತಾ ಹೋಗಬಹುದು. ದರ್ಪಣ ಸೂತ್ರ ಇದೆ, ವರ್ಧನೆ ಇದೆ, ಹಾಗೆ ಮಸೂರದ ಸೂತ್ರ ಕೂಡ ಇದೆ, ಮಸೂರದ ವರ್ಧನೆ ಇದೆ, ಮಸೂರ ಸಾಮರ್ಥ್ಯ ಇದೆ. ಈ ಒಂದು ಎಡಭಾಗದಲ್ಲಿ ಇರತಕ್ಕಂತಹದ್ದು LHS ಅಲ್ಲಿ ಇರತಕ್ಕಂಥದ್ದು ದರ್ಪಣಕ್ಕೆ ಸಂಬಂಧಪಟ್ಟ ಸೂತ್ರಗಳು. ಅದೇ ರೀತಿಯಾಗಿ ಬಲಭಾಗದಲ್ಲಿ ಏನು ಅಂತಂದರೆ ಮಸೂರಕ್ಕೆ ಸಂಬಂಧಿಸಿದ ಸೂತ್ರಗಳು. ಎಕ್ಸಾಮಲ್ಲಿ ಪ್ಲಸ್ ಹಾಕಬೇಕು ಮೈನಸ್ ಹಾಕಬೇಕು ಅಂತೇಳಿ ವಿದ್ಯಾರ್ಥಿಗಳು ಒಂದು ನರ್ವಸ್ಸಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ನೀವು ಆ ರೀತಿ ಮಾಡ್ಕೊಳ್ಬೇಡಿ, ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಹೋಗಿ. ಅದೇ ರೀತಿಯಾಗಿ ಈ ಒಂದು ಮಸೂರದ ಸಾಮರ್ಥ್ಯಕ್ಕೆ ಲೆಕ್ಕವನ್ನು ಕೇಳುವಾಗ ಅಲ್ಲಿ ನಮಗೆ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೋ ಮೀಟ್ರಲ್ಲಿ ಕೊಟ್ಟಿದ್ದಾರೋ ಅಂತ ಹೆಚ್ಚು ಜಾಗೃತೆ ವಹಿಸಿ. ಅದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಸೊ ಅಲ್ಲಿ ನಾವು ಏನು ಸೆಂಟಿಮೀಟ್ರಲ್ಲಿ ಕೊಟ್ಟರೆ 100 ಡಿವೈಡೆಡ್ ಬೈ ಮಾಡ್ಕೊಳ್ಳಿ, ಏನು ಫೋಕಲ್ ಲೆಂತು ಅಥವಾ ಸಂಗಮ ದೂರ ಅಂತ ಹೇಳ್ತೀವೋ ಅದನ್ನ ನೋಡ್ಕೊಳ್ಳಿ. ಒಂದು ವೇಳೆ ಅವರು ಮೀಟ್ರಲ್ಲೇ ಕೊಟ್ಟರೆ ನಿಮಗೆಲ್ಲ ಗೊತ್ತು, P = 1/f ಅಂದರೆ ಸಂಗಮ ದೂರ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ಬಿಡಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ನೀಡಲಾಗಿದೆ. ಇದನ್ನು ಕೂಡ ಅಷ್ಟೇ ನೀವು ಸುಲಭವಾಗಿ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕಗಳಿದ್ದಾವೆ, ಇದನ್ನು ಪಟ್ಟಿ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬರದೇ ಇದ್ದರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯದಿಂದ ಬಿಡಿಸಲಿಕ್ಕೆ ಟ್ರೈ ಮಾಡಿ. ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳಿಗೆ ಬಿಡಲಾಗಿದೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಏನು ಮಸೂರದಲ್ಲಿ ಅಥವಾ ದರ್ಪಣದಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ದರ್ಪಣದಲ್ಲಿ ಪ್ರತಿಬಿಂಬ ಸ್ಥಾನವನ್ನು ಗುರುತಿಸೋದು ಅಂತ ಹೇಳಿ ನೋಡಬಹುದು. ಇಲ್ಲಿ ಏನಿದೆಯಲ್ಲ, ದರ್ಪಣವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮಸೂರದ ಸೂತ್ರವನ್ನು ನಾವು ಕಂಡುಹಿಡಿಯೋದು ಅಥವಾ ಪ್ರತಿಬಿಂಬ ಕಂಡುಹಿಡಿಯೋದು ಅಂತೇಳಿ ಗಮನಿಸ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಶಿಕ್ಷಕರಿದ್ದರೂ ಕೂಡ ಅಷ್ಟೇ ಈ ವಿಡಿಯೋನ ನೋಡ್ತಾ ಇರತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಈ ರೀತಿಯೇ ಹಾಕ್ಸ್ಲಿಕ್ಕೆ ಟ್ರೈ ಮಾಡಿ. ಅದು ತುಂಬಾ ಸಹಾಯ ಆಗುತ್ತೆ. ಏನು ಅನಂತ ದೂರದಲ್ಲಿ ಓಕೆ ಸಿಯಿಂದ ಆಚೆ ಸಿಯ ಮೇಲೆ ಈ ರೀತಿ ಇತ್ತು ಅಂತಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಬಿಂಬದ ಸ್ಥಾನ, ಬಿಂಬದ ಗಾತ್ರ, ಬಿಂಬದ ಸ್ವಭಾವ ಕಡ್ಡಾಯವಾಗಿ 3 ಅಂಕಗಳಿಗೆ ಕೇಳಲಾಗುತ್ತೆ. ಆ ಒಂದು ಬೋರ್ಡ್ನಲ್ಲಿ ಬಿಟ್ಟಿರ್ತಕ್ಕಂಥ ಮಾಹಿತಿ PDF-ನಲ್ಲಿನೇ ಅವರು ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ABCDEF ಅಂತ ಹೇಳಿ, ಅಂದರೆ ನಮಗೆ 2 ಚಿತ್ರಗಳು ಎಕ್ಸಾಮ್ಗೆ ಇರೋದಿಲ್ಲ. ಯಾವುದು ಪಿನ ದರ್ಪಣಕ್ಕೆ ಸಂಬಂಧಿಸಿದಾಗೆ ಕೇಳಲ್ಲ. ಬಟ್ ಪ್ರಶ್ನೆಗಳು ಬರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರಶ್ನೆಗಳು ಏನು ಕೇಳ್ಬೋದು ಅಂತಂತಂದರೆ, ಪಿನ ದರ್ಪಣಕ್ಕೆ ಸಂಬಂಧಿಸಿದ ಉಪಯೋಗಗಳನ್ನು ಅವರು ಪರೀಕ್ಷೆಯಲ್ಲಿ ಕೇಳ್ತಾರೆ. ಯಾವಾಗ ವಾಹನದ ಹಿನ್ನೋಟಗಳಲ್ಲಿ ಬಳಸ್ತಕ್ಕಂಥದ್ದು, ಯಾಕೆ ಪಿನ ದರ್ಪಣ ಬಳಸ್ತಾರೆ, ಅದು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನ ಹೆಚ್ಚು ಜಾಗೃತೆಯಿಂದ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮಸೂರದಲ್ಲಿ. ಈ ಮಸೂರದಲ್ಲಿ ಕೂಡ ಅಷ್ಟೇ ನೀವು ಗಮನಿಸಬಹುದು, ಇನ್ಫಿನಿಟಿ ಅನಂತದಲ್ಲಿ ಇಟ್ಟಾಗ ರೇಖಾಚಿತ್ರ ಯಾವ ರೀತಿ ಇರುತ್ತೆ, ಬಿಂಬದ ಸ್ಥಾನ, ಗಾತ್ರ, ಸ್ವಭಾವ. ಓಕೆ, 2F ಇಂದ ಆಚೆ 2Fನಲ್ಲಿ ಓಕೆ F ಮತ್ತು 2F ನಡುವೆ, ಅಂದರೆ ಸಂಗಮ ಬಿಂದು ವಕ್ರತ ಕೇಂದ್ರಗಳ ನಡುವೆ, ಸಂಗಮ ಬಿಂದುವಿನ ಮೇಲೆ, ಇದನ್ನೆಲ್ಲ ಗಮನಿಸ್ತಾ ಹೋಗಿ. 2 ಚಿತ್ರಗಳು ಕೂಡ ಎಕ್ಸಾಮ್ಗೆ ಕೇಳಲ್ಲ. ಆದರೆ 1 ಅಂಕಕ್ಕೆ ಏನು ಮಾಡ್ಬೋದು, ಅದರ ಸಂಗಮ ದೂರವನ್ನು ನಿಮಗೆ ಗೊತ್ತಿದೆ ಇಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಕೇಳ್ತಾರೆ. ನೆಗೆಟಿವ್ ಆಗಿರುತ್ತೆ, ಯಾಕಂದರೆ ಎಡಭಾಗದಲ್ಲಿ ಇರುತ್ತೆ. ಈ ನಿಮ್ನ ಮಸೂರದಲ್ಲಿ ಯಾವಾಗಲೂ ನಮಗೆ ಸಂಗಮ ದೂರ ಎಡಭಾಗಕ್ಕೆ ತೆಗೆದುಕೊಳ್ಳೋದ್ರಿಂದ ನೆಗೆಟಿವ್ ಕನ್ಸಿಡರ್ ಮಾಡ್ತೇವೆ.
ಪ್ರತಿಬಿಂಬ ಈ ಕಡೆ ಉಂಟಾದರೆ ಪಾಸಿಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮಸೂರಗಳಲ್ಲಿ ಏನು ನಾವು ಈಸಿಯಾಗಿ ಚಿತ್ರ ಹಾಕೋದು ಯಾವ ರೀತಿ ಅಂತೇಳಿ ಇಲ್ಲಿ ನಾವೊಂದು ಟ್ರಿಕ್ಸ್ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಫಸ್ಟ್ ನಾವು ಸ್ಕೇಲ್ ತೆಗೆದುಕೊಂಡು 10 ಸೆಂಟಿಮೀಟರ್ ಗೆರೆಯನ್ನು ಹಾಕ್ಕೊಂಡು ಆ ಒಂದು ಸ್ಕೇಲ್ನ ಸಹಾಯದಿಂದ 1 ಸೆಂಟಿಮೀಟರ್, 3, 5, 7 ಮತ್ತು 9 ಸೆಂಟಿಮೀಟರ್ಗಳನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಆ ಒಂದು ಮಾರ್ಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಈ 1 ಸೆಂಟಿಮೀಟರ್ ಏನಾಗುತ್ತೆ 2F ಆಗುತ್ತೆ, 3 ಏನಾಗುತ್ತೆ ಸಂಗಮ ಬಿಂದು F ಆಗುತ್ತೆ, ನೆಕ್ಸ್ಟ್ 7 ಕೂಡ ಅಷ್ಟೇ ಸಂಗಮ ಬಿಂದು F, 9 ಕೂಡ 2F2. ಇದು F1, 2F1, F2, 2F2 ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಅದಾದ ನಂತರ 5 ಸೆಂಟಿಮೀಟ್ರಿಗೆ ಏನು ಮಾಡ್ತೇವೆ, ಒಂದು ಪೀನ ಮಸೂರವನ್ನು ಹಾಕೊಳ್ಬೇಕಾಗುತ್ತೆ. ಈ ಪೀನ ಮಸೂರವನ್ನು ಹಾಕೊಂಡ ನಂತರ ಈಸಿ ಟ್ರಿಕ್ಸ್ ಏನಪ್ಪ ಅಂತಂತಂದರೆ 2Fಲ್ಲಿ ವಸ್ತುವನ್ನು ಇರಿಸಿದಾಗ, ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ, 2Fನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಕೂಡ 2Fನಲ್ಲಿ ಉಂಟಾಗುತ್ತೆ. ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಸೊ ಇದನ್ನು ನೀವು ಗಮನಿಸ್ಕೊಳ್ಳಿ. ಈ ವಸ್ತು ಏನಾದರೂ 2F ಒಂದೇ ಈ ಕಡೆ ಇತ್ತು ಅಂತಂತಂದರೆ ಪ್ರತಿಬಿಂಬ ಇದು ಹಿಂದ್ಗಡೆ ಉಂಟಾಗುತ್ತೆ, 2F ಹಿಂದ್ಗಡೆ. ವಸ್ತು 2F ಮುಂದೆ ಇತ್ತು ಅಂತಂದರೆ ಪ್ರತಿಬಿಂಬ ಕೂಡ 2F ಮುಂದಿನ ಭಾಗದಲ್ಲಿ ಉಂಟಾಗುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಓಕೆ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು 3 ಅಂಕಕ್ಕೆ ಕೇಳಲಾಗುವಂತಹ ಪ್ರಶ್ನೆ ಆಗಿರುತ್ತೆ. ಇದೇ ರೀತಿ ಆ ಒಂದು 6 ಚಿತ್ರಗಳಲ್ಲಿ ಯಾವುದಾದ್ರೂ ಒಂದು ರೇ ಡಯಾಗ್ರಾಮ್, ಓಕೆ, ಪ್ರತಿಬಿಂಬದ ರೇಖಾಚಿತ್ರವನ್ನು ಎಕ್ಸಾಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇಲ್ಲಿ ನಾವು ಏನು ಅಂತಂದರೆ ಈ ಒಂದು ಚಿತ್ರ ಎಕ್ಸಾಮ್ಗೆ ಕೇಳಲ್ಲ. ಫಸ್ಟ್ ಆಫ್ ಆಲ್ ಕೇಳಲ್ಲ ಅಂದ ತಕ್ಷಣ ಅದ್ರ ಮೇಲೆ ಏನು ಪ್ರಶ್ನೆಗಳೇ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ 2 ಅಂಕಕ್ಕೆ 3 ಅಂಕಕ್ಕೆ ಈ ಒಂದು ಚಿತ್ರವನ್ನು ಬಿಡಿಸಿ ಅಂತ ಪ್ರಶ್ನೆಯನ್ನು ಕೇಳಲ್ಲ. ಬಟ್ ಯಾವುದಾದ್ರೂ ಕೊಟ್ಟು ನಮಗೆ ಭಾಗಗಳನ್ನು ಕೇಳಬಹುದು. ಇಲ್ಲಿ ಏನು ಕಾರಣೀಯ ಕಾಣಿಸ್ತಾ ಇದೆ, ಓಕೆ, ಅಕ್ಷಿಪಟಲ ಅಂತ ಹೇಳಿ ಹೇಳ್ತೀವಲ್ಲ, ಈ ಅಕ್ಷಿಪಟಲವನ್ನು ಎಕ್ಸ್ ಅಂತ ಹೇಳಿ ಕೊಡ್ಬೋದು ಅವರು. ಓಕೆ, ಅಕ್ಷಿಪಟಲ ಎಕ್ಸ್ ಅಂತ ಕೊಟ್ಟು ಇದರ ಕಾರ್ಯವೇನು ಅಂತ ಹೇಳಿ ಕೇಳ್ಬೋದು. ಈ ಒಂದು ಕಾರಣೀಯ ಇದೆಯಲ್ಲ, ಕಾರಣೀಯವನ್ನು ಏನು ಮಾಡ್ತಾರೆ, ಇಲ್ಲಿ ಕೂಡ ಅಷ್ಟೇ ವಾಯ್ ಅಂತ ಕೊಟ್ಬಿಡ್ತಾರೆ. ಎಕ್ಸ್ ಮತ್ತು ವಾಯ್ಗಳ ಕೆಲಸ ಏನು ಅಂತ ಹೇಳಿ ಕೇಳಿದರೆ ನಾವೇನಂತ ಹೇಳಬೇಕು, ಅದರ ಕಾರ್ಯಗಳು ಏನು ಅಂತ ಕೇಳಿದರೆ, ಅಥವಾ ಆ ಭಾಗದ ಮಹತ್ವವನ್ನು ಕೇಳಿದರೆ ಕಾರಣೀಯ ಏನಾಗುತ್ತೆ, ಬೆಳಕು ಎಂಟರಗದೆ ಕಾರಣೀಯ ಮೂಲಕ. ಓಕೆ, ಲೈಟ್ ಎಂಟರ್ಸ್ ಟು ದಿ ಐ ಫ್ರಮ್ ದ ಕಾರಣೀಯ. ನೆಕ್ಸ್ಟ್ ಬಂದುಬಿಟ್ಟು ಅಕ್ಷಿಪಟಲ. ನಮಗೆ ಏನು ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಅಂತ ಕೇಳಿದರೆ ರೆಟಿನಾ ಭಾಗದಲ್ಲಿ ಅಥವಾ ಅಕ್ಷಿಪಟಲದ ಮೇಲೆ ಅಂತ ಹೇಳಬೇಕು. ಈ ರೀತಿ ಇಲ್ಲಿ ನಾನು ಕೆಲವೊಂದಿಷ್ಟು ಈ ಕಣ್ಣಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ನೀವು ಭಾಗಗಳನ್ನು ಪರ್ಫೆಕ್ಟ್ ಆಗಿರಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಭಾಗಗಳನ್ನು ಪರ್ಫೆಕ್ಟ್ ಆಗಿದ್ದರೆ ಆ ಭಾಗಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಕೂಡ ಇಲ್ಲಿ ಕೆಳಗಡೆ ನೀಡಲಾಗಿದೆ. ಇದನ್ನು ನೀವು ಪರ್ಫೆಕ್ಟ್ ಆಗಿದ್ರಿ ಅಂತಂದರೆ 1 ಅಂಕ 2 ಅಂಕ ಮಿಸ್ ಆಗಲ್ಲ. ಆದರೆ ಇಂದಿನ ಪರೀಕ್ಷೆಗಳನ್ನು ಗಮನಿಸಿದಾಗ ಈ ಭಾಗದಿಂದ ಪ್ರಶ್ನೆಗಳು ಬಂದಿರೋದು ತೀರಾ ವಿರಳ, ಕಡಿಮೆ ಅಂತಲೇ ಹೇಳ್ಬಹುದು. ಓಕೆ, ಸೊ ಹಾಗಾಗಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರು ನಡೀತಾ ಇದೆ. ಆದರೆ ಯಾರು ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂತ ಹೇಳಿ ಪಣ ತೊಟ್ಟಿರ್ತಾರೋ ಅವ್ರು ಖಂಡಿತವಾಗಲೂ ಕೂಡ ಇದನ್ನು ಕೂಡ ತಾವು ರೆಫರೆನ್ಸ್ ಆಗಿ ಬಳಸ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದೃಷ್ಟಿ ದೋಷಗಳು. ಸೊ ದೃಷ್ಟಿ ದೋಷಗಳನ್ನು ನಾವು ಇಲ್ಲಿ ನೋಡ್ಬೋದು. ಸಮೀಪ ದೃಷ್ಟಿ ದೋಷ ಇದೆ, ಓಕೆ, ಸಮೀಪ ದೃಷ್ಟಿ ದೋಷ, ನೆಕ್ಸ್ಟ್ ದೂರ ದೃಷ್ಟಿ ದೋಷ, ಪ್ರಿಸ್ ಬಯೋಪಿಯಾ ಅಂತೇಳಿ 3 ರೀತಿಯ ದೃಷ್ಟಿ ದೋಷಗಳನ್ನು ನಾವು ಗಮನಿಸ್ಕೊಳ್ಬಹುದು. ಇಲ್ಲಿ ದೂರದೃಷ್ಟಿ ದೋಷ ಮತ್ತು ಪ್ರಿಸ್ ಬಯೋಪಿಯಾ ಎರಡೂ ಒಂದೇ. ಓಕೆ, ಎರಡೂ ಒಂದೇ ಅಂದರೆ ಸೇಮ್ ಅಲ್ಲ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅವೆರಡನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ, ಪ್ರಿಸ್ ಬಯೋಪಿಯಾ. ನಾನು ಹೇಳಿದ್ದೀನಲ್ಲ, ಪ್ರಿಸ್ ಬಯೋಪಿಯಾ ಅಂತಂದರೆ ಏಜ್ಡ್ ಪರ್ಸನ್ಸ್ಗೆ ಬರುತ್ತೆ. ಅಂದರೆ ವಯಸ್ಸಾದ ನಂತರ ಏನವರಿಗೆ ದೂರದೃಷ್ಟಿ ದೋಷ ಬರುತ್ತೋ ಅದನ್ನೇ ನಾವು ಪ್ರಿಸ್ ಬಯೋಪಿಯಾ ಅಂತ ಹೇಳಿ ಕರೀತೇವೆ. ಓಕೆ, ನೆಕ್ಸ್ಟ್ ಇದೇನು ಇರೋದಿಲ್ಲ, ಕಣ್ಣಿನ ಪೊರೆ ಕೇಳ್ತಾರೆ. ಇದು ನಮಗೆ ಸಿಲೆಬಸ್ ಇಲ್ಲ, ಬಟ್ ಇಲ್ಲೇನಿದೆಯಲ್ಲ ಕಣ್ಣಿನ ಪೊರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ವಯಸ್ಸಾದ ವ್ಯಕ್ತಿಗಳಲ್ಲಿ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗಾಗುವುದು, ಅಂದರೆ ಕ್ಯಾಟರಾಕ್ಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತೇವೆ. ಅದು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂದುಬಿಟ್ಟು ದೃಷ್ಟಿವ್ಯಾಪ್ತಿ ಅಂತ ಹೇಳಿ ಕೇಳಿದ್ದಾರೆ. ದೃಷ್ಟಿವ್ಯಾಪ್ತಿ ಅಂತಂತಂದರೆ ನಮಗೆಲ್ಲ ಗೊತ್ತು, ಕಣ್ಣಿನ ಸಮೀಪ ಬಿಂದು 25 ಸೆಂಟಿಮೀಟರ್, ಅದೇ ರೀತಿಯಾಗಿ ದೂರ ಬಿಂದು ಬಂದುಬಿಟ್ಟು ಅನಂತದವರೆಗೂ. ಬೆಳಕು ಎಲ್ಲಿಂದ ಬರ್ತಾ ಇದೆಯೋ ಅಲ್ಲಿಂದನೂ ಕೂಡ ನಾವು ಏನೋ ವಸ್ತುಗಳನ್ನು ಗಮನಿಸಬಹುದು. ಎಕ್ಸಾಂಪಲ್ ನಕ್ಷತ್ರಗಳು ಬೆಳಕು ಎಷ್ಟು ಕಿಲೋಮೀಟರಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಕಣ್ಣಿನ ಒಂದು ಏನಿದೆಯಲ್ಲ, ಕಣ್ಣಿನ ವ್ಯಾಪ್ತಿ ನೋಡಿದಾಗ
ಗರಿಷ್ಠ ಬಿಂದು ಏನಾಗಿರುತ್ತೆ, ಅನಂತ ಆಗಿರುತ್ತೆ. ಸಮೀಪ ಬಿಂದು 25 ಸೆಂಟಿಮೀಟರ್. ನಾವು ಯಾವುದೇ ವಸ್ತುನ 25 ಸೆಂಟಿಮೀಟರ್ಗಿಂತ ಕಣ್ಣಿಗೆ ಹತ್ತಿರ ತೆಗೆದುಕೊಂಡು ಬಂದರೆ ಆ ವಸ್ತುವನ್ನು ನಾವು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ದೃಷ್ಟಿ ವ್ಯಾಪ್ತಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಟಿಂಡಾಲ್ ಪರಿಣಾಮ 2025ಕ್ಕೆ ವೆರಿ ಇಂಪಾರ್ಟೆಂಟ್. ಓಕೆ, ಡೋಂಟ್ ನೆಗ್ಲೆಕ್ಟ್ ದಿಸ್ ಒನ್. ಟಿಂಡಾಲ್ ಎಫೆಕ್ಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರಶ್ನೆಯನ್ನು ರೋಹಿತ ಎಂದರೇನು ಅಂತ ಹೇಳಿ 2024ರಲ್ಲಿ ಆಲ್ರೆಡಿ ಪ್ರಶ್ನೆ ಆಗಿತ್ತು. ಈ ಸಲ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಆದರೆ ನಾವು ಗಮನಿಸಬೇಕಾಗಿರೋ ಪ್ರಮುಖ ಅಂಶ ಅಂತಂತಂದರೆ 2024ರ ಪ್ರಶ್ನೆ ಪತ್ರಿಕೆಯಿಂದ ಕೂಡ ಅಷ್ಟೇ ಯಾವುದಾದ್ರು 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗಳು ಅದೇ ಪ್ರಶ್ನೆ ಪತ್ರಿಕೆಯಿಂದ ಈ ವರ್ಷದ ಪ್ರಶ್ನೆ ಪತ್ರಿಕೆಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ಅದನ್ನು ಕೂಡ ನೀವು ಜಾಸ್ತಿ ರೆಫರೆನ್ಸ್ ಆಗಿ ಬಳಸ್ಕೊಳ್ಳಿ. ನೆಕ್ಸ್ಟ್ ಬೆಳಕಿನ ವಿಭಜನೆ, ಇದು ಕೂಡ 2024ರಲ್ಲಿ ಉಂಟಾಗಿತ್ತು. ಇದು ಬಂದುಬಿಟ್ಟು ಈ ಸಲ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತಂತಂದರೆ ಬೆಳಕಿನ ವಿಭಜನೆಯನ್ನು ವಿವರಿಸುವ ನ್ಯೂಟನ್ನ ಪ್ರಯೋಗ. ಓಕೆ, ಸೊ ಈ ನ್ಯೂಟನ್ನ ಪ್ರಯೋಗ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಈ ಚಿತ್ರವನ್ನು ಕೂಡ ಏನು ಮಾಡಿದ್ದಾರೆ, ಆ ಒಂದು ಡಯಾಗ್ರಾಮ್ ಲಿಸ್ಟಲ್ಲಿ ಬೋರ್ಡಿಂದ ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು. ಸೊ ಈ ಡಯಾಗ್ರಾಮ್ನ ಲಿಸ್ಟನ್ನು ಏನು ಮಾಡಿದ್ದಾರೆ, ಬೋರ್ಡಿಂದ ನೀಡಿದ್ದಾರೆ. ಆದ್ದರಿಂದ ಏನು ಮಾಡಿ, ಇದನ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡೋಂಟ್ ನೆಗ್ಲೆಕ್ಟ್ ದಿಸ್ ಕಾನ್ಸೆಪ್ಟ್. ಇಲ್ಲಿ ಏನು ಮಾಡ್ತಾನೆ ನ್ಯೂಟನ್, ಒಂದು ಏನು ಪಟ್ಟಕವನ್ನು ಈ ರೀತಿ ನೇರವಾಗಿಟ್ಟು ಇನ್ನೊಂದು ಪಟ್ಟಕವನ್ನು ತಲೆ ಕೆಳಗಾಗಿ ಇರಿಸಿದಾಗ ಇಲ್ಲಿಂದ ಏನಾಗುತ್ತೆ, ಬಿಳಿ ಬೆಳಕು ಪಾಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ವರ್ಣ ವಿಭಜನೆ ಆಗುತ್ತೆ. ಬೆಳಕು 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ. ಆದರೆ ಅವರು ಏನು ಮಾಡಿದ್ದಾರೆ, ಇಲ್ಲಿ 2 ಬೆಳಕಿನ ಕಿರಣಗಳನ್ನು ತೋರಿಸಿದ್ದಾರೆ. ನಂತರ ಮತ್ತೆ ಇನ್ನೊಂದು ಪಟ್ಟಕದ ಮೂಲಕ ಹಾಯಿಸಿದಾಗ ಬಿಳಿ ಬೆಳಕು ಹೊರಗಡೆ ಬರುತ್ತೆ. ಇದರಿಂದ ಅವನಿಗೆ ಏನು 7 ಬಣ್ಣಗಳನ್ನು ಗಮನಿಸಲಿಕ್ಕೆ ನ್ಯೂಟನ್ಗೆ ಸಹಾಯ ಆಗುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ಡೋಂಟ್ ನೆಗ್ಲೆಕ್ಟು. 2025ಕ್ಕೆ ಕೇಳ್ತಾರೆ ಪರೀಕ್ಷೆಯಲ್ಲಿ, ನೋಡ್ತಾ ಹೋಗಿ. ಓಕೆ, ಕಾಮನಬಿಲ್ಲು ಉಂಟಾಗುವಿಕೆ ಕೇಳಿದರೆ ನಕ್ಷತ್ರಗಳು ಮಿನುಗುತ್ತವೆ ಏಕೆ, ಗ್ರಹಗಳು ಮಿನುಗುವುದಿಲ್ಲ ಏಕೆ? ಇದು ಬಹಳನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಏಕೆ? ಇದೊಂದು ಅಪ್ಲೈಡ್ ಅಂತಲೇ ಹೇಳ್ಬೋದು. ಇದು ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಂಡುಬರುತ್ತದೆ ಏಕೆ ಕೇಳಲಾಜ್ಞೆಯನ್ನು. ಇದು ಕೂಡ ಅಷ್ಟೇ, ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಹೋದ ವರ್ಷದ ಸಿಲೆಬಸ್ಗಿತ್ತು, ಬಟ್ ಈ ವರ್ಷ ಏನು ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಓಕೆ, ಅಪಾಯದ ಸಂಕೇತಗಳನ್ನು ಕೆಂಪು ಬಣ್ಣ ಬಳಸಿ ಬರೆಯುತ್ತಾರೆ ಕಾರಣ. ನಿಮಗೆ ನಾನು ಒಂದು ಟ್ರಿಕ್ಸ್ ಹೇಳ್ಬಿಡ್ತೀನಿ. ಆ ಟ್ರಿಕ್ಸ್ನ ಸುಲಭವಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಏನಪ್ಪ ಅಂತಂತಂದರೆ ಇಲ್ಲಿ ನೀವು ಗಮನಿಸ್ಕೊಳ್ಳಿ, ಕೆಂಪು ಬಣ್ಣ ಏನಿದೆಯಲ್ಲ ಹೆಚ್ಚು ತರಂಗಾಂತರ ಹೊಂದಿದೆ. ಓಕೆ, ಕೆಂಪು ಬಣ್ಣ ಏನಿದೆ ಹೆಚ್ಚು ತರಂಗಾಂತರ ಹೊಂದಿದೆ. ಅದೇ ರೀತಿಯಾಗಿ ನೀಲಿ ಬಣ್ಣ ಕಡಿಮೆ ತರಂಗಾಂತರ ಹೊಂದಿರತಕ್ಕಂಥದ್ದು. ಓಕೆ, ಇಲ್ಲಿ ನೀವು ಗಮನಿಸ್ಕೊಳ್ಬೋದು, ಕೆಂಪು ಬಣ್ಣ ಹೆಚ್ಚು ತರಂಗಾಂತರ ಇದೆ, ನೀಲಿ ಬಣ್ಣ ಬಂದುಬಿಟ್ಟು ಕಡಿಮೆ ತರಂಗಾಂತರ ಇದೆ. ಸೊ ಇದನ್ನು ನಾವು ಗಮನಿಸಿದಾಗ ಈ ಯಾವುದಾದ್ರೂ ಕಣಗಳು, ಓಕೆ, ಧೂಳಿನ ಕಣಗಳು ಏನಾದರೂ ಇತ್ತು ಅಂತಂತಂದರೆ ಆ ಧೂಳಿನ ಕಣಗಳು ಇದ್ದ ಪಕ್ಷದಲ್ಲಿ ಏನಾಗುತ್ತೆ, ಸೊ ಈ ಕೆಂಪು ಬಣ್ಣ ಏನಾಗುತ್ತೆ, ಈಸಿಯಾಗಿ ಅವುಗಳ ಮೂಲಕ ಚದುರಿ ಹೋಗ್ಬಿಡುತ್ತೆ. ಆದರೆ ನೀಲಿ ಬಣ್ಣ ಏನಾಗುತ್ತೆ, ಕಡಿಮೆ ತರಂಗಾಂತರ ಇರೋದ್ರಿಂದ ಆ ಒಂದು ಪಾರ್ಟಿಕಲ್ಸಿಂದ ಈಸಿಲಿ ಡಿಸ್ಟ್ರಾಕ್ಟ್ ಆಗಿ ಏನಾಗುತ್ತೆ, ಸೊ ಎಲ್ಲ ದಿಕ್ಕುಗಳಲ್ಲೂ ಕೂಡ ಟಿಂಡಾಲ್ ಪರಿಣಾಮದ ಮೂಲಕ ಚದುರಿ ಹೋಗುತ್ತೆ. ಈ ರೀತಿ ಚದುರಿ ಹೋಗೋದ್ರಿಂದ ಏನಾಗುತ್ತೆ, ಆಕಾಶದ ಬಣ್ಣ ನೀಲಿ ಕಾಣುತ್ತೆ, ಆದರೆ ಕೆಂಪು ಕಾಣಲ್ಲ. ಯಾಕಂದರೆ ಆ ಒಂದು ಕೆಂಪು ಬಣ್ಣಗಳು ಏನಾಗ್ತವೆ, ಈಸಿಯಾಗಿ ಆ ಧೂಳಿನ ಕಣಗಳ ಮೂಲಕ ಹಾದು ಹೋಗ್ತವೆ. ಆದರೆ ಈ ನೀಲಿ ಬಣ್ಣ ಏನಾಗುತ್ತೆ, ಹೆಚ್ಚು ಚದುರುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ಇದು ಮೇನ್ ನಮಗೆ ಗೊತ್ತಿರಬೇಕಾದಂಥ ರೀಸನ್. ಇನ್ನು ತರಂಗ ದೂರ ಅಂತಂತಂದರೆ ನಾವು 9ನೇ ಕ್ಲಾಸಲ್ಲಿ ಕಲ್ತಿರ್ತೀವಿ. ಇದನ್ನು ನಾವು ಲ್ಯಾಂಬ್ಡಾ ತರಂಗ ದೂರ ಅಂತೇಳಿ ಹೇಳ್ಬೋದು. ಇದು ಕಡಿಮೆ ತರಂಗಾಂತರ ಹೊಂದಿರುವ ಬೆಳಕಿನ ಬಣ್ಣ ಯಾವುದು ಅಂತಂದರೆ ನೀಲಿ ಬಣ್ಣ. ನಾನು ಅದಕ್ಕೆ ನಿಮಗೆ ನೀಲಿ ಬಣ್ಣದಲ್ಲಿನೇ ತೋರಿಸಿದ್ದೀನಿ. ಕಡಿಮೆ ತರಂಗಾಂತರ ಹೊಂದಿರುವ ಬಣ್ಣ ನೀಲಿ ಬಣ್ಣ, ಹೆಚ್ಚು ತರಂಗಾಂತರ ಹೊಂದಿರುವ ಬಣ್ಣ ಕೆಂಪು ಬಣ್ಣ. ಈ 2 ಅಂಶಗಳನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ. ನಾನು ಹೇಳಿದ ಅರ್ಥ ಆಯ್ತಲ್ಲ. ಕಡಿಮೆ ತರಂಗಾಂತರ ಹೊಂದಿರುವ ಬಣ್ಣ ನೀಲಿ ಬಣ್ಣ, ಹೆಚ್ಚು ತರಂಗಾಂತರ ಹೊಂದಿರುವ ಬಣ್ಣ ಯಾವುದು, ಕೆಂಪು ಬಣ್ಣ. ಇಲ್ಲಿ ನೀವು ಪ್ರಶ್ನೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅಪಾಯದ ಸಂಕೇತಗಳಲ್ಲಿ ಕೆಂಪು ಬಣ್ಣ ಬಳಸ್ತಾರೆ. ಯಾಕಂದರೆ ಅದು ಏನಿದೆ ಅಲ್ಲ, ಹೆಚ್ಚು ತರಂಗ ದೂರವನ್ನು ಹೊಂದಿರುತ್ತೆ, ತರಂಗಾಂತರ ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಲ್ಲ, ಚದುರುವಿಕೆ ಕಡಿಮೆ ಇರುತ್ತೆ. ಆದರೆ ನೀಲಿ ಬಣ್ಣ ಏನಾಗುತ್ತೆ, ಸುಲಭವಾಗಿ ಚದುರು ಬಿಡುತ್ತೆ. ಅದಕ್ಕೆ ಅದನ್ನ ಟ್ರಾಫಿಕ್ ಸಿಗ್ನಲಲ್ಲಿ ನಾವು ಬಳಸಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ.
ಇಲ್ಲಿ ನೀವು ಸುಲಭವಾಗಿ ಗಮನಿಸ್ಕೊಳ್ಳಿ, ಈ 4 ಅಂಶಗಳನ್ನು ನೀವು ಈ ಪಠದಲ್ಲಿ ಚೆಂದನಾಗಿ ಕಲ್ತ್ಬಿಡಿ. ಓಕೆ, ಚೆನ್ನಾಗಿ ಕಲ್ತ ಪಕ್ಷದಲ್ಲಿ ಅಂಕಗಳು ಕೈತಪ್ಪಿ ಹೋಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಹೆಚ್ಚು ತರಂಗಾಂತರ ಹೊಂದಿರತಕ್ಕಂತಹ ಬಣ್ಣ ಬಂದುಬಿಟ್ಟು ಕೆಂಪು, ಕಡಿಮೆ ತರಂಗಾಂತರ ಬಣ್ಣ ಬಂದುಬಿಟ್ಟು ನೀಲಿ ಅಂತ ಹೇಳಿ ನಾವು ಗಮನಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಈ ಒಂದು ಏನು ವರ್ಣ ವಿಭಜನೆಯ ಮೂಲಕ, ಓಕೆ, ಪಟ್ಟಕದ ಮೂಲಕ ವರ್ಣ ವಿಭಜನೆ ಅಥವಾ ಕಾಮನ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗುವ ಬಣ್ಣ ಅಂದ ತಕ್ಷಣ ಕೆಂಪು ಅಂತ ಹೇಳಿ ಹೇಳಬೇಕು. ಅದೇ ರೀತಿ ಮೋಸ್ಟ್ ಬೆಂಡಿಂಗ್, ಹೆಚ್ಚು ಬಾಗುವ ಬಣ್ಣ ಬಂದುಬಿಟ್ಟು ನೇರಳೆ. ಲಾಸ್ಟಿಗೆ ನೋಡ್ತಾ ಇದ್ದೀರಲ್ಲ ವೈಲೆಟ್ ಅಂತ ಇದೆಯಲ್ಲ, ಅದೇನಾಗುತ್ತೆ ಹೆಚ್ಚು ಬಾಗುತ್ತೆ. ಆದರೆ ಕಡಿಮೆ ಬಾಗುವ ಬಣ್ಣ ಯಾವುದು? ಕೆಂಪು. ಇನ್ನು ನಾನು ಆಗಲೇ ಹೇಳಿದೆ ತರಂಗಾಂತರ ಅಥವಾ ತರಂಗ ದೂರ. ಸೊ ತರಂಗ ದೂರ ಅಂತ ಬಂದುಬಿಟ್ರೆ ನಾನು ಆವಾಗಲೇ ತೋರಿಸಿದ್ನಲ್ಲ ವೇವ್ ಸ್ಟ್ರಕ್ಚರ್ಸು ಯಾವ ರೀತಿ, ಈ ರೀತಿ ಬಂದುಬಿಟ್ಟು ಇದು ಅತಿ ಹೆಚ್ಚು ಇರೋದು ಯಾವ ಬಣ್ಣದಲ್ಲಿ? ಕೆಂಪು ಬಣ್ಣದಲ್ಲಿ. ಆದರೆ ಕಡಿಮೆ ತರಂಗಾಂತರ ಹೊಂದಿರೋದು ಈ ಒಂದು ನೀಲಿ ಬಣ್ಣ. ಓಕೆ, ಸೊ ನೀಲಿ ಬಣ್ಣ ಏನಾಗಿರುತ್ತೆ? ಕಡಿಮೆ ತರಂಗಾಂತರ, ಕೆಂಪು ಬಣ್ಣ ಹೆಚ್ಚು ತರಂಗಾಂತರ. ಹೆಚ್ಚು ಬಾಗುವ ಬಣ್ಣ ಬಂದುಬಿಟ್ಟು ನೇರಳೆ. ಯಾವುದರಲ್ಲಿ? ವರ್ಣ ವಿಭಜನೆಯಲ್ಲಿ. ವರ್ಣ ವಿಭಜನೆಯಲ್ಲಿ ಕಡಿಮೆ ಬಾಗುವ ಬೆಳಕಿನ ಬಣ್ಣ ಬಂದುಬಿಟ್ಟು ಕೆಂಪು. ಈ ಒಂದು ಮಾಹಿತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಯಾವಾಗ ನಮಗೆ ಸಮುದ್ರದ ನೀರು ಯಾಕೆ ನೀಲಿಯಾಗಿರುತ್ತೆ ಅಂತ ಕೇಳ್ತಾರೆ, ಅಥವಾ ಆಕಾಶದ ಬಣ್ಣ ಯಾಕೆ ನಮಗೆ ನೀಲಿಯಾಗಿದೆ ಅಂತ ಕೇಳಿದಾಗ ಇದನ್ನ ನೀವು ಉತ್ತರವಾಗಿ ಬರೆಯಿರಿ. ಯಾವುದು? ಕಡಿಮೆ ತರಂಗಾಂತರ ಇರತಕ್ಕಂಥ ನೀಲಿ ಬಣ್ಣವನ್ನು ಏನು ಕಣಗಳು ಹೆಚ್ಚಾಗಿ ಚದುರಿಸುತ್ತವೆ. ಸೊ ಅದರಿಂದ ಏನಾಗುತ್ತೆ? ನಮಗೆ ಆ ಒಂದು ಆಕಾಶ ನೀಲಿಯಾಗಿ ಕಾಣುತ್ತೆ. ಇಷ್ಟೇ ಸಿಂಪಲಾಗಿ ಉತ್ತರಗಳನ್ನು ನೀವು ನೋಡ್ಕೊಳ್ಬಹುದು. ಇಲ್ಲಿ ಕೂಡ ಅಷ್ಟೇ ಪ್ರಿಸಮನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ? ಎಕ್ಸ್ ವೈ ಅಂತ ಕೊಡ್ತಾರೆ. ನೇರಳೆ ಬಣ್ಣಕ್ಕೆ ಎಕ್ಸ್ ಅಂತ ಕೊಟ್ಬಿಡ್ತಾರೆ. ಅದೇ ರೀತಿಯಾಗಿ ವಾಯು ಬಣ್ಣಕ್ಕೆ, ಈ ಕೆಂಪು ಬಣ್ಣಕ್ಕೆ ವಾಯು ಅಂತ ಕೊಡ್ತಾರೆ. ಇದರಲ್ಲಿ ಕಡಿಮೆ ಬಾಗುವ ಬೆಳಕಿನ ಬಣ್ಣ ಯಾವುದು? SiC. ಹೆಚ್ಚು ಬಾಗುವ ಬೆಳಕಿನ ಬಣ್ಣ ಯಾವುದು? SiC ಅಂತ ಹೇಳಿ ಕೇಳಿದರೆ ನೀವು ಇದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಮೇಲಿನ ಉತ್ತರ ಇದೆಯಲ್ಲ, ಇದೇ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೈಪರ್ಮೆಟ್ರೋಪಿಯಾ ಅಂದರೆ ದೂರದೃಷ್ಟಿ ದೋಷ ಮತ್ತು ಸಮೀಪ ದೃಷ್ಟಿ ದೋಷಗಳಿಗೆ ಸಂಬಂಧಿಸಿದಂತೆ ಈ ರೇಖಾಚಿತ್ರಗಳನ್ನು ಕೂಡ ನೀಡಲಾಗಿದೆ. ಅಲ್ಲಿ ಮೇಲೆ ಒಂದು ಟೇಬಲ್ ಇತ್ತು, ಅವಾಗಲೇ ಫಸ್ಟಿಗೆ ಗಮನಿಸಿದ್ವಿ ಈ ಚಾಪ್ಟ್ರಲ್ಲಿ. ಆ ಟೇಬಲ್ನ ಮೂಲಕ ನಾವು ಕೂಡ ಬರೀಬಹುದು, ಅಥವಾ ಚಿತ್ರಗಳನ್ನು ಎಕ್ಸಾಮಲ್ಲಿ ಅವರೇ ಕೊಡ್ತಾರೆ. ಅವರೇ ಕೊಟ್ಬಿಟ್ಟು ಏನು ಮಾಡ್ತಾರೆ? ಅದರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ರ ಕಡೆಯೂ ಕೂಡ ಹೆಚ್ಚು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದಿಷ್ಟು ಏನಿದೆ ಲೆಕ್ಕ ಇದೆ. ಸೊ ಈ ಲೆಕ್ಕ ಕೇಳಲ್ಲ, ಬಟ್ ರೆಫರೆನ್ಸಿಗೆ ಹಾಕಿದ್ದೀನಿ, ರೆಫರ್ ಮಾಡ್ಕೊಳ್ಳಿ. ಸೊ ಇದಷ್ಟು ಬಂದುಬಿಟ್ಟು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನಂತರ ನಾವು ಮುಂದಿನ ತರಗತಿಯಲ್ಲಿ ಏನು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.